ಸರ್ ಇದು ಆ್ಯಕ್ಚುಲಿ ಅಂತಂದರೆ ಇದು ಬೇಗ ಫಸಲು ಬರುತ್ತೆ. ಒಂದೇ ವರ್ಷಕ್ಕೆಲ್ಲ ನಿಮಗೆ ಹೂಗಳು ಸ್ಟಾರ್ಟ್ ಆಯ್ತದೆ. 5 ಅಡಿ ಕೂರಿಸಿದ್ರೆ 1 ಎಕರೆಗೆ 1700 ಗಿಡ ಬರ್ತದೆ. ಇದು ಇಲ್ಲಿ ಕಾಣ್ತಾ ಇರೋ ಗಿಡಗಳೆಲ್ಲ ಇವು ಯಾವುದು ಪರ್ಚೇಸ್ ಅಲ್ಲ, ಸ್ವತಃ ಒಳ್ಳೆ ರೆಕಮೆಂಡೆಡ್ ಸೀಡ್ಗಳನ್ನು ತಂದು ನಾವೇ ಸ್ವತಃ ನಮ್ಮ ನರ್ಸರಿಗಳಲ್ಲಿ ಬೆಳೀತಕ್ಕಂಥದ್ದು ಇದು. ಸರ್ ಇದು ನೋಡಿ, ಈಗ ನಮ್ಮ ಕೊಡಗಿನ ಕಿತ್ತಳೆ ಸರ್ ಇದು ಅಂತಂದರೆ ಕೊಡಗು ಏರಿಯಾ ಮತ್ತು ಈ ಕಡೆ ಹಾಸನ, ನಿಮ್ಮ ಅರ್ಕಲಗೂಡು, ಈ ಹೊಳೆನರಸೀಪುರ ಕಡೆಲ್ಲ ಬರ್ತದೆ. ನಾವು ಕೆಮಿಕಲಿಗೆ ಹೋಗೋದಿಲ್ಲ ಅನ್ನೋದಾದರೆ ಅವರು ಬೇವಿನ ಎಣ್ಣೆ ಇದೆಯಲ್ಲ, ಅದನ್ನು 1 ಲೀಟ್ರಿಗೆ 1 ಲೀಟ್ರ್ ನೀರಿಗೆ 4 ml 3 ml ಥರ ಹಾಕ್ಕೊಂಡು ಅದನ್ನು ಸ್ಪ್ರೇ ಕೊಡ್ತಾ ಬಂದರೂ ಸಾಕು, ಇನ್ನೇನು ಕೇಳಲ್ಲ. ಕಾಳು ಮೆಣಸಿನ ಗಿಡಗಳು ಅಂತಂದರೆ ಅದಕ್ಕೆ ಸಪ್ರೇಟ್ ಆದ ಒಂದು ಪಾಲಿಸೆಟ್ ಮಾಡಿಬಿಟ್ಟು ಮಾಡಿದ್ದೀವಿ. ಅಂತಂದರೆ ಇಲ್ಲಿ ನರ್ಸರಿಗಳಲ್ಲಿ ತುಂಬ ಮಳೆ ಬೀಳಬಾರ್ದು ಮೆಣಸಿಗೆ ಅನ್ನೋ ಉದ್ದೇಶದಲ್ಲಿ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಬಯಲುಸೀಮೆಯಲ್ಲಿ ಕೆಲವರು ಮಿತ್ರ ರೈತರುಗಳೇನು ಮಾಡ್ತಾರೆ ಅಂತಂದರೆ ಅವರಿಗೆ ಅದ್ರ ಬಗ್ಗೆ ಅನುಭವ ಇರೋದಿಲ್ಲ. ಬುಡದಲ್ಲಿ ಏನಾಗುತ್ತೆ, ನೀರುಗಳನ್ನು ತುಂಬ ನಿಲ್ಲಿಸ್ಬಿಡ್ತಾರೆ. ಕಾಫಿ ಮೆಣಸನ್ನು ನಿಗಾ ವಹಿಸಿ ಬೆಳೆದ್ರೆ, ಅದ್ರ ಜೊತೆಗೆ ಏಲಕ್ಕಿನೆಲ್ಲ ಮಾಡ್ಕೊಂಡು ತಂದರೆ ರೈತರಿಗೆ ಒಂದಲ್ಲ ಒಂದು ಸಪೋರ್ಟ್ ಆಗಿ ರೈತ ಆರಾಮಾಗಿ ಜೀವನ ಮಾಡ್ಬೋದು. ಒಂದೇ ಬೆಳೆನ ಸರ್ ನಂಬಿಬಿಟ್ಟು ಬೆಳೆದ್ರೆ ರೈತರಿಗೆ ಇವತ್ತಿನ ಇದರಲ್ಲಿ ಬದುಕಲಿಕ್ಕೆ ಭಾರಿ ಕಷ್ಟ ಇದೆ ಸರ್. ನೋಡಿ, ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಹೇಳಿದ್ದು. ಹೌದು, ವಿಯೆಟ್ನಾಂ ಸೂಪರ್ ಅರ್ಲಿ 1-1.5 ವರ್ಷಕ್ಕೆಲ್ಲ ಬರುತ್ತೆ. ಹಣ್ಣು ಭಾರಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದು ಸಪೋಟ ನೋಡಿ ಇಲ್ಲೇ ಕಾಯಿ ಬಿಟ್ಟಿದೆ ಅಂತಂದರೆ ಎಲ್ಲ ಗ್ರಾಫ್ಟೆಡ್ ಇವು. ಇದು ನಿಂಬೆ ಕಾಗಜಿ ಅಂತ ಹೇಳ್ಬಿಟ್ಟು, ಇದು ನಿಮಗೆ 365 ದಿವಸನೂ ಫಸಲು ಇರುತ್ತೆ. ಮತ್ತು ಇದು ಗೂಟಿಗಸಿ ಬೇಗ ಬರುತ್ತೆ ಸರ್, 3-4 ತಿಂಗಳಲ್ಲೆಲ್ಲ ಈಲ್ಡ್ ಬರ್ತದೆ. ಇದು ಇಲ್ಲಿ ನೋಡಿ, ಹೌದು, ಇದು ಈ ಒರಿಜಿನಲ್ ಕಾಂಪೋಸ್ಟ್ ಇದು. ಇದಕ್ಕೆ ಅಂತಂದರೆ ಈಗ ನಾವು ಏನೇನು ಹಾಕ್ತೀವಿ ಅಂತಂದರೆ, ನಾವು ಕೊಡ್ತಕ್ಕಂಥ ಗಿಡಗಳು ನಾಳೆ ರೈತರಿಗೆ ಅದು ಉಪಯೋಗ ಬರಬೇಕು. ಮತ್ತು 100ಕ್ಕೆ 100 ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಒಂದು 2% ಆಚೆ ಈಚೆ ಆಗ್ಬೋದು, ಬಟ್ 98% ಅಂತೂ ಫುಲ್ ಗ್ಯಾರಂಟಿ. ಯಾಕೆಂದರೆ ನಾವೇ ಸ್ವತಃ ಬೆಳೆಯೋದಲ್ವಾ, ಫುಲ್ಲು ಕಾನ್ಫಿಡೆನ್ಸ್ ಆಗಿ ರೈತರುಗಳು ತಗೊಂಡು ಹೋಗ್ಬೋದು. ಹೌದು, ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ, ಹಾಗೂ ಕೃಷಿ ಲೋಕ ಚಾನಲ್ಗೂ ಸಮೇತ ನನ್ನ ನಮಸ್ಕಾರಗಳು. ನನ್ನ ಹೆಸರು DY ಅಬ್ದುಲ್ ರಜಾಕ್ ಅಂತೇಳಿ. ನಾನು ಕೇಂದ್ರೀಯ ಮೀಸಲು ಪಡೆಯಲ್ಲಿ 22 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಬಂದ ತಕ್ಷಣ ನಾನು ಈ ಥರ ಯೋಚನೆ ಮಾಡಿದೆ ಅಂತಂದರೆ, ನಾವು ಅಲ್ಲೊಂದು 22 ವರ್ಷ ಸೇವೆ ಮಾಡಿದ್ದೀವಿ, ಇಲ್ಲೂ ಸಮೇತ ಒಂದು ರೈತರ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು, ಸೇವೆ ಮಾಡಬೇಕಂತ ಉದ್ದೇಶದಲ್ಲಿ ಒಂದು ನರ್ಸರಿ ಓಪನ್ ಮಾಡಿದೆ. ಅದರ ಹೆಸರು ಕೂರ್ಗ್ ನರ್ಸರಿ ಅಂತೇಳಿ ಹೆಸರಿಟ್ಟು. ಈ ನರ್ಸರಿಯಲ್ಲಿ ಅಂತಂದರೆ ನಾವು ಸ್ವತಃ ಒಳ್ಳೆ ಅಂತಂದರೆ ಸೀಡ್ಸ್ಗಳನ್ನು, ಅದು ಕಾಫಿ ಇರ್ಬೋದು, ಮೆಣಸಿರ್ಬೋದು, ಅಡಿಕೆ, ತೆಂಗು, ಇನ್ನಿತರ ಸುಮಾರು ಥರ ಹಲವಾರು ಹಣ್ಣು ಹಂಪಲು ಗಿಡಗಳನ್ನೆಲ್ಲ ಬೆಳಿತೇವೆ. ಅಂತಂದರೆ ರೈತರಿಗೆ ಒಂದು ಒಳ್ಳೆ ಫಲ ಕೊಡ್ತಕ್ಕಂಥ ಗಿಡಗಳನ್ನು ಪಾಪ ಅವ್ರು ಭಾಳಷ್ಟು ಹುಡ್ಕೊಂಬರ್ತಾರೆ. ಬಟ್ ನಮ್ಮಲ್ಲಿ ಒಳ್ಳೆ ಗಿಡಗಳು ಬೆಳೆಸ್ಕೊಡ್ಬೇಕಂತಕ್ಕಂಥ ಉದ್ದೇಶದಲ್ಲಿ ನಾವಿಲ್ಲಿ ನರ್ಸರಿ ಮಾಡಿ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದೀವಿ ಸರ್. ಕಾಫಿನಲ್ಲಿ ರೋಬಸ್ಟ ಮತ್ತು ಅರಬಿಕಾ ಅಂತೇಳಿ 2 ತಳಿಗಳಿದೆ. ಆ ರೋಬಸ್ಟದಲ್ಲಿ ಬೇರೆ ವಿಧ ಇದೆ ಸರ್ ಈಗ, ಮತ್ತು ಅದೇ ಥರ ಅರಬಿಕೆನಲ್ಲೂ ಹಾಗೇನೆ. ನೋಡಿ, ಇದು ಅರಬಿಕಾ ತಳಿನಲ್ಲಿ ಚಂದ್ರಗಿರಿ ಅಂತೇಳಿ. ಈ ಚಂದ್ರಗಿರಿ ಪ್ಲ್ಯಾಂಟ್ಸ್ಗಳೆಲ್ಲ ಸರ್ ಈಗ ಎಲ್ಲ ಕಡೆ ಅಂತಂದರೆ ನಮ್ಮ ಮಲ್ನಾಡು ಮತ್ತು ಬಯಲುಸೀಮೆಲೆಲ್ಲ ಇದನ್ನು ಪ್ಲ್ಯಾಂಟ್ ಮಾಡ್ತಿದ್ದಾರೆ. ಅಡಿಕೆ ತೋಟದಲ್ಲೆಲ್ಲ ಒಂದು 35-40% ಶೇಡ್ ಇದ್ದಾಗ ಈ ಗಿಡಗಳು ಭಾಳ ಚೆನ್ನಾಗಿ ಬರುತ್ತೆ. ಇನ್ನು ರೋಬಸ್ಟ ಆ ಕಡೆ ಮುಂದೆ ಆ ಏರಿಯಾದಲ್ಲಿ ಮಾಡಿದ್ದೀವಿ ಸರ್. ಇವಾಗಂತಂದರೆ ಇದು 7 ಮಂತ್ಸ್ ಆಗಿದೆ, 7 ತಿಂಗಳಾಗಿದೆ ಗಿಡಗಳಿಗೆ. ಇವಾಗೆಲ್ಲ ಸರ್ ನೋಡಿ, ನಾಟಿ ಮಾಡೋ ಎಲ್ಲ ಸ್ಟೇಜಲ್ಲಿದೆ ಗಿಡಗಳು. ನಾಟಿ ಮಾಡ್ಬೋದು ಸರ್. ಈ ಗಿಡನ ನಾಟಿ ಮಾಡ್ತಕ್ಕಂಥ ಹಂತದಲ್ಲಿ ರೆಡಿ ಆಗಿರ್ತಕ್ಕಂಥ ಗಿಡಗಳು ಇದು. ಎಷ್ಟು ದಿನದಿಂದ ಎಷ್ಟು ದಿನದವರೆಗೆ ನೀವು ನರ್ಸರಿನಲ್ಲಿ ಇದನ್ನು ಪಾಲನೆ ಮಾಡ್ತೀರಾ ಸರ್? ನಾವಂತಂದ್ರೆ ಈಗ ಮಾರ್ಚ್ ಲಾಸ್ಟಿಗೆಲ್ಲ ಪ್ಲ್ಯಾಂಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ನಮಗೆ ಅಂತಂದರೆ ಜನವರಿ ತಿಂಗಳಲ್ಲಿ ಕಾಫಿ ಬೋರ್ಡಿಂದೆಲ್ಲ ಸೀಡ್ ಬೀಜಗಳನ್ನು ಕಲೆಕ್ಟ್ ಮಾಡ್ತೀವಿ. ಅದು ನಾವು ತಂದು ಒಟ್ಲೆಲ್ಲ ಮಾಡಿ ನಮಗೆ ಸೀಡ್ಲಿಂಗ್ಸ್ ಮಾಡಿ ಸಿಕ್ಕುವಾಗ 2 ತಿಂಗಳು ಬೇಕು. ಈ ಜನವರಿನಲ್ಲಿ ಬೋರ್ಡಲ್ಲಿ ಸಿಕ್ಕಿದರೆ ನಮಗೆ ಮಾರ್ಚ್ ಎಂಡಲ್ಲೆಲ್ಲ ಸಸಿ ರೆಡಿ ಆಗ್ತದೆ. ಮತ್ತು ಆವಾಗ ಬಾಸ್ಕೆಟ್ಗಳು, ಗ್ರೋವರ್ ಬ್ಯಾಗ್ಗಳೆಲ್ಲ ತುಂಬಿಸಿ ರೆಡಿ ಆಗ್ತದೆ. ಮಾರ್ಚ್ ಲಾಸ್ಟಿಗೆ ಇದನ್ನು ಪ್ಲ್ಯಾಂಟ್ ಮಾಡ್ತೀವಿ. ಬಾಸ್ಕೆಟ್ಗಳಿಗೆ ಸೀಡ್ಲಿಂಗ್ಸ್ ತಂದ್ಬಿಟ್ಟು ಕೂರಿಸ್ತೀವಿ. ಅದು ಈ ಸ್ಟೇಜಿಗೆ ಬರ್ತದೆ. ಈರುಳ್ಳಿ ಹೆಚ್ಚು ಕಡಿಮೆ ಇಲ್ಲ ಒಂದು 35,000 ಎಲ್ಲ ಆಲ್ರೆಡಿ ಎಲ್ಲ ಸೇಲ್ ಆಗಿದೆ. ಹೌದು, ಇನ್ನು ಆ ಕಡೆ ಮುಂದಕ್ಕೆ ಅಲ್ಲೂ ಸಮೇತ ಇದೆ ನೋಡಿ. ಇದು ಚಂದ್ರಗಿರಿ ಅಂತ ಹೇಳ್ಬೋದು ಸರ್. ಚಂದ್ರಗಿರಿ ತಳಿ. ಹೌದು. ಎಷ್ಟು ದಿನಕ್ಕೆ ಈಲ್ಡ್ ಶುರು ಆಗುತ್ತೆ ಇದರಲ್ಲಿ ಸರ್? ಇದು ಆ್ಯಕ್ಚುಲಿ ಅಂತಂದರೆ ಇದು ಬೇಗ ಫಸಲು ಬರುತ್ತೆ. ಒಂದೇ ವರ್ಷಕ್ಕೆಲ್ಲ ನಿಮಗೆ ಹೂಗಳು ಸ್ಟಾರ್ಟ್ ಆಯ್ತದೆ, ಹೂ ಬರುತ್ತೆ.
ಬಟ್ ಒಂದೇ ವರ್ಷದಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಈ ಹೂವು ಅದರಲ್ಲಿ ಗಿಡದಲ್ಲಿ ನಿಲ್ಲಿಕ್ಕೆ ಬಿಡೋದಿಲ್ಲ, ಅದನ್ನು ಡ್ರಾಪ್ ಮಾಡ್ತೀವಿ, ಯಾಕೆಂದರೆ ಗಿಡ ಸೋಲ್ತದೆ ಅಂತೇಳಿ. ನಿಮಗೆ 2ನೇ ವರ್ಷದಲ್ಲಿ ಇದು ಈಲ್ಡು ಸ್ಟಾರ್ಟ್ ಆಗ್ತದೆ. ಅದೇ ನೀವು ಬಾಕಿ ಈಗ ತಗೊಂಡ್ರೆ ನೋಡಿ, ಅರೇಬಿಕದಲ್ಲಿ ಮತ್ತು ನಿಮಗೆ ನಂಬರ್ 6 ನಮ್ಮಲ್ಲಿ ಇಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ. ನಂಬರ್ 6 ಇದೆ, ಆಮೇಲೆ ನಂಬರ್ 9 ಇದೆ, 795 ಇದೆ, ಆಮೇಲೆ ಹೇಮಾವತಿ ಇದೆ, ರೋಯರು ಇದೆ, ಇನ್ನು ಸುಮಾರು ವೆರೈಟಿ F1 ಅಂತೇಳಿ ಎಲ್ಲ ಇದೆ. ಬಟ್ ಅವುಗಳು ನಿಮಗೆ ಒಂದು 3 ವರ್ಷ ಆಗ್ತದೆ. F1 ಅಂದರೆ ಇದು ಈ ಚಂದ್ರಗಿರಿನಲ್ಲೇ ಒಂದು ತಳಿ ಅದು ಸೇಮ್ ಇದೇ ಥರ 1 ವರ್ಷಕ್ಕೆಲ್ಲ ಹೂ ಬಂದರೂ ಸಮೇತ 2ನೇ ವರ್ಷಕ್ಕೆ ನೀವು ಈಲ್ಡ್ ಪಡ್ಕೊಳ್ಬೋದು. ಇನ್ನು ಬಾಕಿ ನಾನು ಹೇಳಿರ್ತಕ್ಕಂಥ ನಿಮಗೆ ನಂಬರ್ 6, 9, 795 ಇನ್ನಿತರ ರೋಯರೋ ಹೇಮಾವತಿ ಎಲ್ಲ ಅದು ನಿಮಗೆ 3 ವರ್ಷ ಬೇಕಾಗುತ್ತೆ ಸರ್. ಇದು ಬೇಗ ಬರುತ್ತೆ ಈಲ್ಡು. ಇದು ಬಯಲುಸೀಮೆಗೆ ಸೂಕ್ತ ಸರ್. ಯಾಕೆಂತಂದರೆ ನಮ್ಮಲ್ಲೂ ಸಮೇತ ಇಲ್ಲಿ ಮಲೆನಾಡು ಏರಿಯಾದಲ್ಲಿ ಎಲ್ಲಿ ಓಪನ್ ಪ್ಲೇಸ್ ಇದೆ ಆ ಪ್ಲೇಸಿಗೆ ಇದು ಹೊಂದ್ಕೊಳ್ಳುತ್ತೆ, ಭಾರಿ ಚೆನ್ನಾಗಿ ಬರುತ್ತೆ. ಅದೇ ಥರ ಬಯಲುಸೀಮೆಗೂ ಅಲ್ಲಿ ಸ್ವಲ್ಪ ಉಷ್ಣಾಂಶ ಹೆಚ್ಚಿದ್ರೂ ಸಮೇತ ಈ ಅಡಿಕೆ ತೋಟ ಇಂಥ ಏರಿಯಾಕ್ಕೆ ಮತ್ತು ಕಾಳುಮರ ಇದ್ದಲ್ಲಿ ಬೆಳೆದಿದ್ದಾರೆ ಭಾಳಷ್ಟು ನಮ್ಮ ರೈತ ಮಿತ್ರಗಳು ಇದರ ಅನುಕೂಲ ಪಡ್ಕೊಂಡಿದ್ದಾರೆ ಸರ್. ಕಳ್ಸಂತಂದ್ರೆ ಸರ್ ಈಗ ನಮ್ಮಲ್ಲಿ ಅಂತಂದರೆ ಈಗ ಹೆಚ್ಚು ಕಡಿಮೆ 400-500 ಪ್ಲ್ಯಾಂಟ್ಸ್ಗಳೆಲ್ಲ ಕೆಲವೊಂದು ರೈತರು ರಿಕ್ವೈರ್ ಮಾಡ್ತಾರೆ. ಅದೇ ಥರ ಕೆಲವರು 1000 ಗಟ್ಟಲೆನೂ ಕೇಳ್ತಾರೆ. ಆವಾಗ ಅವರೇ ಗಾಡಿನಲ್ಲಿ ಬಂದು ತೊಗೊಂಡೋಗ್ತಾರೆ. ಇಲ್ಲ ಅಂತಂದರೆ ಇಲ್ಲಿಂದ ನಾವು ಗಾಡಿ ಮಾಡಿಬಿಟ್ಟು ಕಳಿಸ್ತೀವಿ ಅಂತಂದರೆ ಅದರ ಬಾಡಿಗೆಗಳು ಅವ್ರು ಕೊಡಬೇಕಾಯ್ತದೆ. ಅದು ಟ್ರಾನ್ಸ್ಪೋರ್ಟ್ ಏನು ಸಮಸ್ಯೆ ಏನಿಲ್ಲ. ಈಗ ನಾವು ಭಾಳಷ್ಟು ತುಮಕೂರು ಮತ್ತು ಮಂಡ್ಯ, ಮದ್ದೂರು, ರಾಮನಗರ ಕಡೆಲ್ಲ ಇದಕ್ಕಿಂತ ಮೊದಲು ಮೈಸೂರು ಏರಿಯಾಕ್ಕೆಲ್ಲ ಸುಮಾರು ಕೊಟ್ಟಿದ್ದೀವಿ ಸರ್. ಭಾಳಷ್ಟು ಜನ ತೋಟ ಮಾಡಿದ್ದಾರೆ, ಭಾಳ ಸಂತೋಷ ಪಡ್ತಾರೆ, ನಮಗೆಲ್ಲ ಕರೆ ಮಾಡ್ತಾ ಇರ್ತಾರೆ ಸರ್. ನೋಡಿ ಈಗ ಚಂದ್ರಗಿರಿ ಅಂತೇಳಿ ಬಂದಾಗ ನೋಡಿ ಆ ಕಡೆ ನಿಮಗೆ ಒಂದು 5 ಪಾತಿ ಚಂದ್ರಗಿರಿ ಅರೇಬಿಕಾ ಪ್ಲ್ಯಾಂಟ್ಸ್ ಅದು. ಮತ್ತು ಈ ಕಡೆ ಸರ್ ಬ್ರೆಜಿಲ್ ಕಟವಾಯ್ ಅಂತೇಳಿ ಇದೆ ನೋಡಿ. ಈ ಕಡೆ ಬ್ರೆಜಿಲ್ ಕಟವಾಯ್ ಇದೆ. ಬ್ರೆಜಿಲ್ ಕಟವಾಯ್ ಅಂತಂದರೆ ನಿಮಗೆ ಆ ಚಂದ್ರಗಿರಿ ಪ್ಲ್ಯಾಂಟ್ಸ್ ಥರನೇ ಬರುತ್ತೆ ಅದು. ಬಟ್ ಅಂತಂದರೆ ಹೆಚ್ಚು ಕಡಿಮೆ ಅದು ಒಂದು ಅಣ್ಣ ತಮ್ಮದಿರು ಇದ್ದ ಹಾಗೇ ಯಾವುದು ಚಂದ್ರಗಿರಿ ಮತ್ತು ಈ ಕಟವಾಯ್. ಚಂದ್ರಗಿರಿ ಆದರೂ ನೀವು 5ರಿಂದ 6 ಅಡಿ ಡಿಸ್ಟೆನ್ಸಲ್ಲಿ ಹಾಕ್ಬೋದು. ಅದೇ ಥರ ಇದು ಅದೇ ಮೆಜರ್ಮೆಂಟಲ್ಲಿ ಹಾಕ್ತಕ್ಕಂಥದ್ದು ಹಾಗೆ. ಮತ್ತು ಅದು ನಂಬರ್ 6 ಅಂತೇಳಿ ಸರ್. ನಂಬರ್ 6 ಅಲ್ಲ ಅಂತಂದರೆ ಇದು ಆ ಕಡೆ ಬಯಲುಸೀಮೆಗೆ ಆಗಲ್ಲ. ನಮಗೆ ಮಲೆನಾಡು ಏರಿಯಾ ಚಿಕ್ಕಮಂಗ್ಳೂರು ಮತ್ತು ಕೊಡಗು ಈ ಥರ ಏರಿಯಾಕ್ಕೆ ಮಾತ್ರ ಸೂಕ್ತ. ಅದು ಶೇಡ್ ಜಾಸ್ತಿ ಇರಬೇಕಾಯ್ತದೆ. ಹೌದು, ಈಲ್ಡಿಂಗ್ ಎಲ್ಲ ಪರವಾಗಿಲ್ಲ ಸರ್. ನಮ್ಮಲ್ಲೆಲ್ಲ ಒಳ್ಳೆ ಈಲ್ಡ್ ಬರ್ತದೆ. ಮಳೆ ಜಾಸ್ತಿ ನಮ್ಮಲ್ಲಿ ಇರೋದ್ರಿಂದ ಅವೆಲ್ಲ ತಡೀತದೆ. ಬಟ್ ಅದು ಬಯಲುಸೀಮೆಗೆಲ್ಲ ಸೂಕ್ತ ಅಲ್ಲ ಸರ್. ಅದು ಬಯಲುಸೀಮೆಗೆ ಈಗ ಬರ್ತಕ್ಕಂಥ ಚಂದ್ರಗಿರಿ ಇರ್ಬೋದು, ನಿಮಗೆ F1 ಇರ್ಬೋದು, ಈ ಬ್ರೆಜಿಲ್ ಕಟವಾಯ್ ಸಮೇತ ಬಯಲುಸೀಮೆ ಏರಿಯಾಕ್ಕೆ ಹಾಕ್ಬೋದು. ನಾವು ಅವರಿಗೆ ನಾವು ಹೇಳ್ಕೊಡ್ತೀವಿ ಅಂತಂದರೆ ಗುಂಡಿ ಎಷ್ಟು ಆಳ ಇರಬೇಕು, ಅಗಲ ಇರಬೇಕು, ಮತ್ತು ಎಷ್ಟು ಡಿಸ್ಟೆನ್ಸಲ್ಲಿ ಪ್ಲ್ಯಾಂಟ್ ಮಾಡಬೇಕು, ಯಾವ ರೀತಿಯಲ್ಲಿ ಪ್ಲ್ಯಾಂಟ್ ಮಾಡಬೇಕು, ಮುಂದಕ್ಕೆ ನೀವು ಯಾವ ಥರ ಅದನ್ನು ಬೆಳೆಸಬೇಕು, ಅದರ ಫ್ರೋನಿಂಗ್ ಹೇಗೆ, ಸಾಯಿಲ್ ಅಪ್ಲಿಕೇಶನ್ ಹೇಗೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇಗೆ, ನಾವು ಅದನ್ನು ಹಾರ್ವೆಸ್ಟ್ ಮಾಡೋವರೆಗೂ ಯಾವ ಥರ ಹಾರ್ವೆಸ್ಟ್ ಮಾಡಬೇಕು, ಎಷ್ಟು ಈಗ ನೋಡಿ ಬಯಲುಸೀಮೆಲೆಲ್ಲ ಪಾರ್ಚ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಪಾರ್ಚ್ಮೆಂಟ್ ಅಂತ ಹೇಳಿದರೆ ಸಿಪ್ಪೆ ಹಣ್ಣಾಗಿದ್ದು ಕಾಫಿನ ಕುಯ್ದುಬಿಟ್ಟು ಅದನ್ನು ಸಿಪ್ಪೆ ಬೇರ್ಪಡಿಸ್ಬಿಟ್ಟು, ನಮ್ಮಲ್ಲಾದರೆ ಎಲ್ಲ ಫುಲ್ ಎಸ್ಟೇಟ್ಗಳು ಇಲ್ಲಿ ಆ ಒಂದು ಮಿಷನ್ಗಳು ಫೆಸಿಲಿಟಿ ಇದೆ. ಆ ಪ್ರೋಸೆಸ್ ಎಲ್ಲ ಪಾರ್ಚ್ಮೆಂಟ್ ಬೇಳೆ ಮಾಡ್ತಕ್ಕಂಥದ್ದು ನಮ್ಮ ಇಲ್ಲಿ ಈ ಏರಿಯಾದಲ್ಲಿ ಮಾಡ್ಬೋದು. ಈ ಬಯಲುಸೀಮೆ ಅಂತಂದರೆ ಈಗ ನೋಡಿ ನಮ್ಮ ಇಲ್ಲಿಗೆ ತುಂಬ ಹತ್ತಿರ ಅರ್ಕಲ್ಗೋಡು, ಹೊಳೆನರಸೀಪುರ ಎಲ್ಲ ಒಂದು 18-20 ಕಿಲೋಮೀಟ್ರ್, ಅವರೆಲ್ಲ ಇಲ್ಲಿ ತಂದು ಮಾಡಿಸ್ಕೊಂಡು ಹೋಗ್ಬೋದು. ಇನ್ನು ಮಂಡ್ಯ, ಮದ್ದೂರು ಆ ಕಡೆಲ್ಲ ನೀವು ತಗೊಂಡ್ರೆ ಅವ್ರಿಗೆ ಪಾರ್ಚ್ಮೆಂಟ್ ಮಾಡೋ ಅವಶ್ಯಕತೆ ಬರೋಲ್ಲ. ಏಕೆಂತಂದರೆ ಈಗ ಒಂದು ಗಿಡದಲ್ಲಿ 20% ಒಂದು 18ರಿಂದ 20% ಹಣ್ಣಾದರೆ ಈ ಕಾಯಿ ಹಣ್ಣುಗಳನ್ನು ಎಲ್ಲವೂ ಕೊಯ್ದುಬಿಟ್ಟು ಆ ಉಂಡೆ ಕಾಪಿನ ಒಣಗಿಸಿದರೆ ಅದಕ್ಕೆ ಚರಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮಲ್ಲೂ ಮಾಡ್ತಾರೆ. ಅದು ಮಾಡಿದರೆ ಅವ್ರಿಗೆ ಸೂಕ್ತ. ಯಾವ ಪಲ್ಪರ್ ಮಿಷನ್ನು ಹುಡುಕೋ ಅವಶ್ಯಕತೆ ಬರೋದಿಲ್ಲ. ಒಣಗಿಸಿದ್ರೆ ಆಯ್ತು, ಸಿಪ್ಪೆ ಸಮೇತ ಒಣಗಿಸಿದ್ರೆ ಆಯ್ತು ಸರ್, ಅಷ್ಟೇ. ಅದೇ ನಿಮಗೆ ಪಲ್ಪರು ಮತ್ತು ಚೆರಿಯಿಂದ ಒಂದು ಚೀಲಕ್ಕೆ ಒಂದು 1000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ, ಅಷ್ಟೇ ಖರ್ಚಿದೆ. ಪಲ್ಪ್ ಮಾಡುವಾಗ ನೀವೀಗ ಒಂದು ಬೂಸ್ಲು ಅಂತ ಹೇಳ್ತಾರೆ, ಅದಕ್ಕೆ ಎಷ್ಟು ಚಾರ್ಜ್ ಅಂತೇಳಿ ಕೊಡಬೇಕಾಯ್ತದೆ. ಟ್ರಾನ್ಸ್ಪೋರ್ಟಿಂಗ್ ಇವೆಲ್ಲ ಲೆಕ್ಕಾಚಾರ ಮಾಡಿದರೆ ಒಂದು 500-1000 ರೂಪಾಯಿ ವೇರಿಯೇಷನ್ ಬರುತ್ತೆ ಅಷ್ಟೇ ಚೀಲಕ್ಕೆ, 50 kg ಬ್ಯಾಗಿಗೆ. ಅದು ಯಾವ ಥರ ಪ್ರೋಸೆಸ್ ಇದೆ ಎಲ್ಲವೂ ನಾವು ಹೇಳ್ಕೊಡ್ತೀವಿ ಸರ್. ಈಗ ಒಂದು ಎಕರೆನಲ್ಲಿ ಕೆಲವರು 8x8 ದಾಯದಲ್ಲಿ ಅಡಿಕೆ ಪ್ಲಾಂಟ್ ಮಾಡಿರ್ತಾರೆ, 9x9 ಮಾಡಿರ್ತಾರೆ. ಬಟ್ ಆವಾಗ ಏನಾಗುತ್ತೆ, ಈಗ 10 ಅಡಿ ಬಂದಾಗ 10 ಅಡಿ ಸಾಲಿದೆ ಸರ್, 10 ಅಡಿ ಡಿಸ್ಟೆನ್ಸ್ ಇದೆ ಅಂತ ಹೇಳಿದಾಗ ಅವ್ರು ಕೆಲವರು ಉಳುಮೆ ಮಾಡೋದಿಲ್ಲ. ಆ ಜಾಗದಲ್ಲಿ 10 ಅಡಿನ ಡಿವೈಡ್ ಮಾಡಿಕೊಂಡು 5 ಅಡಿಗೆ ಇದನ್ನು ಕೂರಿಸಿದರೆ 5 ಅಡಿ ಕೂರಿಸಿದ್ರೆ ಒಂದು ಎಕರೆಗೆ 1700 ಗಿಡ ಬರ್ತದೆ. ಇದು ಇಲ್ಲ ಸರ್ ನಮಗೆ ಮಧ್ಯ ಉಳುಮೆ ಮಾಡಬೇಕು, ಜಾಗ ಬೇಕು, ಅಡಿಕೆ ಕೊಯ್ಲಿಕ್ಕೆಲ್ಲ ಸ್ಪೇಸ್ ಬೇಕು ಅಂತ ಬಂದಾಗ ಈ ಅಡಿಕೆ ಸಾಲಿನಲ್ಲೇ ಕೊಟ್ಕೊಂಡ್ರೆ ಧಾರಾಳವಾಗಿ ಅವ್ರಿಗೆ ಸ್ಪೇಸ್ ಸಿಗ್ತದೆ.
ಸರ್ ಇದಾಗ ನೋಡಿ ಈ ಪಾತಿ ಕಾಣ್ತಾ ಇರ್ತಕ್ಕಂಥದ್ದು ಕಂಪ್ಲೀಟ್ ನಿಮಗೆ CN2R ಅಂತ ಹೇಳ್ತಾರೆ, ಕಾನ್ಸನ್ಸಿ ರೋಬಸ್ಟ್ ಅಂತ ಹೇಳ್ಬಿಟ್ಟು. ಇದು ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು ಸರ್. ಈ ತಳಿ ಸಮೇತ ಬಯಲುಸೀಮೆಗೆ ತುಂಬ ಸೂಕ್ತ. ಈಗೆಲ್ಲ ಮಂಗಳೂರು ಕಡೆನೂ ಎಲ್ಲ ಪುತ್ತೂರು ಸುಳ್ಯ ಕಡೆ ಎಲ್ಲ ಈಗ ಅಡಿಕೆಗೆಲ್ಲ ಕಾಯಿಲೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ರೈತರುಗಳಿಗೆ ಒಂದಲ್ಲ ಒಂದು ಬೆಳೆ ಬೆಳ್ಕೊಂಡು ನಾಳೆ ನಾವು ಬದುಕಬೇಕಂತ ಉದ್ದೇಶದಲ್ಲಿ ಮಿಶ್ರ ತಳಿಗಳೆಲ್ಲ ಮಾಡ್ತಾಯಿದ್ದಾರೆ. ಯಥೇಚ್ಛವಾಗಿ ಈ CN2R ಗಿಡ ಅಂತಂದರೆ ಕಾನ್ಸನ್ಸಿ ರೋಬಸ್ಟನ್ನು ನಾವು ಮಂಗಳೂರು ಕಡೆಗೆಲ್ಲ ಕೊಡ್ತಾಯಿದ್ದೀವಿ. ಬಯಲುಸೀಮೆಲೂ ಸಮೇತ ನಿಮ್ಮ ಅಡಿಕೆ ತೋಟಕ್ಕೆಲ್ಲ ಹಾಕೋಬೋದು. ಬಟ್ ಏನಂತಂದರೆ ರೋಬಸ್ಟಕ್ಕೆ ಕನಿಷ್ಠ ಪಕ್ಷ 9 ರಿಂದ 10 ಅಡಿ ಆದರೂ ಡಿಸ್ಟೆನ್ಸ್ ಬೇಕು. ಜಾಸ್ತಿ ಬೇಕು. ಈಗ ಅರೇಬಿಕಾದಲ್ಲಿ ಚಂದ್ರಗಿರಿ ಆದರೆ ನಿಮಗೆ 5 ರಿಂದ 6 ಅಡಿ ಡಿಸ್ಟೆನ್ಸ್ ಸಾಕು. ಬಟ್ ಇದು 9 ರಿಂದ 10 ಅಡಿ ಬೇಕೇ ಬೇಕು. ಯಾಕೆಂತಂದರೆ ಇದು ಬ್ರಾಂಚಸ್ಗಳೆಲ್ಲ ಸ್ವಲ್ಪ ಅಗಲವಾಗಿ ಹೋಗ್ತದೆ. ಬಟ್ ಇದು ಮೇಂಟೆನೆನ್ಸ್ ಕಡಿಮೆ, ಆಯುಸ್ ಜಾಸ್ತಿ ಇದೆ. ಚಂದ್ರಗಿರಿನಲ್ಲಿ ಏನಪ್ಪ ಅಂತಂದರೆ ಅದು ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ, ಆಯುಸ್ ಕಮ್ಮಿ ಇದೆ. ಬಟ್ ಚಂದ್ರಗಿರಿ ಅರೇಬಿಕಾ ತಳಿ ಅದರ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಇದರ ರೇಟ್ ಕಮ್ಮಿ ಇದೆ. ಬಟ್ ಇವಾಗ ಭಾಳಷ್ಟು ರೈತರುಗಳು ಏನು ಮಾಡ್ತಾರೆ, ನಮಗೆ ಆಯುಸ್ ಪ್ರಶ್ನೆ ಅಲ್ಲ, ನಮಗೆ ಆದಷ್ಟು ಬೇಗ ಈಲ್ಡ್ ಬರಬೇಕು, ದುಡ್ಡು ಜಾಸ್ತಿ ಬರ್ತಕ್ಕಂಥ ಉದ್ದೇಶದಲ್ಲಿ ಚಂದ್ರಗಿರಿನ ಹಾಕ್ತಾರೆ. ಇನ್ನು ಮುಂದಕ್ಕೆ ಬಂದರೆ ಸರ್ ನಿಮಗೆ ಇದೇ ಥರ ರೋಬಸ್ಟದಲ್ಲಿ RD ಅಂತೇಳಿ, RD ಅಂತಂದರೆ ರೋಬಸ್ಟ ಡಾರ್ಫ್ ಅಂತೇಳಿ, ಅದು ನೀವು 7 ರಿಂದ 8 ಅಡಿಗೆ ಹಾಕ್ತಕ್ಕಂಥದ್ದು. ಅದು ವಿಶೇಷ ಅಂತಂದರೆ ಸರ್ ಅದು ರೋಬಸ್ಟ ಸೇಮ್ ಈಕ್ವಲೇ, ಬಟ್ಟು ಡಿಸ್ಟೆನ್ಸ್ ಕಡಿಮೆ. ಡ್ವಾರ್ಫ್ ತಳಿ, ಕುಬ್ಜ ತಳಿ, ಗಿಡಗಳು ಜಾಸ್ತಿ ಬರ್ತದೆ ನಿಮಗೆ. ಇದು ಒಂದು ಎಕರೆಗೆ ಈಗ ಇದೊಂದು 450 ನೀವು ಹಾಕೋದಾದರೆ ಅದೊಂದು 700-705 ಗಿಡ ಬರ್ತದೆ. ಹೌದು, ಜಾಸ್ತಿ ಹಾಕ್ಬೋದಾ? ಜಾಸ್ತಿ ಗಿಡಗಳ ಕ್ವಾಂಟಿಟಿ ಜಾಸ್ತಿ ಹಿಡಿತದೆ. ಓಕೆ, ಅಂದರೆ ಸ್ವಲ್ಪ ಸೈಜ್ ಚಿಕ್ಕದು ಬರುತ್ತಾ ಅಂತ. ಹಾಂ, ಸೈಜ್ ಹೌದು 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 ಕಮ್ಮಿ ಡಿಸ್ಟೆನ್ಸಲ್ಲಿ ಹಾಕ್ಬೋದಲ್ಲ? ಕಮ್ಮಿ ಡಿಸ್ಟೆನ್ಸಲ್ಲಿ ಹಾಕ್ಬೋದು. ಅಂತಂದರೆ 7 ರಿಂದ 8 ಅಡಿಗೆ ಹಾಕಬೇಕು. ಓಕೆ, ಬಟ್ ಅದಾದರೆ ನೀವು 9 ರಿಂದ 10 ಅಡಿ 9 ರಿಂದ 10 ಅಡಿ. CN2R ರೋಬಸ್ಟ. ಇದು ಡ್ವಾರ್ಫ್ ರೋಬಸ್ಟ ನಿಮಗೆ 7 ರಿಂದ 8 ಅಡಿಗೆ ಹಾಕೋದು. ಬಯಲುಸೀಮೆಯಲ್ಲಿ ಇದು ಬಾರಿ ತುಂಬ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಈಗ ಅರೇಬಿಕಾ ಮತ್ತು ರೋಬಸ್ಟಾದಲ್ಲಿ ಇಲ್ಲಿ ಯಾವುದು ಜಾಸ್ತಿ ಬರುತ್ತೆ? ರೋಬಸ್ಟದಲ್ಲೇ ಜಾಸ್ತಿ ಬರುತ್ತೆ ಸರ್. ಈಗ ರೋಬಸ್ಟದಲ್ಲಿ ನೀವು ಹಿಂದೆಲ್ಲ ಓಲ್ಡ್ ಪೆರಾಡಿಯನು, ಆಮೇಲೆ ಸೆಲೆಕ್ಷನ್ ರೋಬಸ್ಟ್ ಅಂತೇಳಿ ಬರ್ತಾಯಿತ್ತು. ಈಗ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹೊರದೇಶಕ್ಕೆ ವಿಯೆಟ್ನಾಂ, ಬ್ರೆಜಿಲ್ ಅಂತ ಏರಿಯಾಕ್ಕೆಲ್ಲ ಹೋಗಿ ಈಗ ನೋಡಿ ಒಂದು ನಮ್ಮಲ್ಲೇ ವಿಯೆಟ್ನಾಂ ತಳಿ ಬಂದಿದೆ. ಅಲ್ಲಿ ನಾನು ಆ ಕಡೆ ತೋರಿಸ್ತೀನಿ, TR911 ವಿಯೆಟ್ನಾಂ ರೋಬಸ್ಟ್ ಅಂತೇಳಿ. ಅದು 10 ಅಡಿ ಡಿಸ್ಟೆನ್ಸಿಗೆ ಹಾಕ್ತಕ್ಕಂಥದ್ದು. ಬ್ರಾಂಚಸ್ಗಳೆಲ್ಲ ಉದ್ದ ಹೋಗ್ತದೆ. ಈಗ ನಿಮಗೆ ಅದರಲ್ಲಿ ರೋಬಸ್ಟ ತಳಿಗಳು ಬಂದಾಗ ಹಿಂದೆ ಓಲ್ಡ್ ಪೆರಾಡಿಯನ್ ಇತ್ತು, ಓಲ್ಡ್ ರೋಬಸ್ಟ್ ಅಂತೇಳಿ, ಅದು ಈಗಲೂ ಇದೆ, ಬಟ್ ಕಮ್ಮಿ ಆಗ್ತಾರೆ ಜನ. ಸೆಲೆಕ್ಷನ್ ರೋಬಸ್ಟ್ ಆಯಿತು. ಈಗ ಲೇಟೆಸ್ಟ್ ಆಗಿ ಬಂದಿರತಕ್ಕಂಥದ್ದು TR911 ವಿಯೆಟ್ನಾಂ ಇದೆ, TS5 ಇದೆ, ಆಮೇಲೆ ಕಾನ್ಸನ್ಸಿ ರೋಬಸ್ಟ್ ಇದೆ, ಡ್ವಾರ್ಫ್ ರೋಬಸ್ಟ್ ಇದೆ. ಹೌದು. ಇನ್ನು ಅರೇಬಿಕಾ ತಳಿನಲ್ಲಿ ನೀವು ಬಂದಾಗ ನಂಬರ್ 6 ಇದೆ, ನಂಬರ್ 9 ಇದೆ, 795 ಇದೆ, ಚಂದ್ರಗಿರಿ ಇದೆ, ಕಾಟಿಮಾರ್ ಇದೆ, ಆಮೇಲೆ ಹೇಮಾವತಿ ಇದೆ, ರೋಯರ್ ಇದೆ, ಇನ್ನೂ ಸುಮಾರು ಇದೆ ಸರ್. ಓಕೆ, ಈಗ ಶಾರ್ಟಾಗಿ ಹೇಳಿ, ಮಲೆನಾಡು ಪ್ರದೇಶಕ್ಕೆ ಯಾವ್ದು ಫಿಟ್ ಆಗುತ್ತೆ ಮತ್ತು ನಮ್ಮ ಬಯಲುಸೀಮೆಗೆ ಯಾವ್ದು ಫಿಟ್ ಆಗುತ್ತೆ? ನಿಮ್ಮ ಬಯಲುಸೀಮೆಗೆ ಸರ್ ರೋಬಸ್ಟದಲ್ಲಿ CN2R ಮತ್ತು ಡ್ವಾರ್ಫು ಇದು 2 ರೋಬಸ್ಟದಲ್ಲಿ ಸೂಟ್ ಆಗ್ತದೆ. ಆಮೇಲೆ ಅರೇಬಿಕಾ ತಳಿನಲ್ಲಿ ಚಂದ್ರಗಿರಿ ಮತ್ತು ಕಟ್ವ ಎಲ್ಲ ಬಯಲುಸೀಮೆಗೆಲ್ಲ ಸೂಕ್ತ. ಹೌದು ಸರ್. ಆಗುತ್ತೆ. ಪ್ರದೇಶಕ್ಕೆ ಮಲೆನಾಡಿಗೆ ಆಲ್ಮೋಸ್ಟ್ ನಾನು ನಿಮಗೆ ಹೇಳಿರ್ತಕ್ಕಂಥದ್ದು ಎಲ್ಲವೂ ಅಂತಂದರೆ ಈಗ ಈ ರೋಬಸ್ಟ್ಗಳು ಎಲ್ಲ ಸೆಟ್ ಆಯ್ತದೆ. ಈ ನಾನು ಮುಂಚೆ ಹೇಳಿರ್ತಕ್ಕಂಥ ಅರೇಬಿಕಾ ತಳಿಗಳು ಸಮೇತ ಇದಾಗ್ತದೆ. ಬಟ್ ಚಂದ್ರಗಿರಿ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಓಪನ್ ಫೀಲ್ಡಿಗೆ ಜಾಸ್ತಿ ಹಾಕ್ತಾರೆ. ಮಳೆ ಜಾಸ್ತಿ ಅಲ್ಲ ಮಲೆನಾಡಲ್ಲಿ, ಹಾಗೆ ಇಲ್ಲೂ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ನೀರಿನ ನಿರ್ವಹಣೆ ಅಂತ ಇವುಗಳಿಗೆ ಯಾವ ಥರ ಸರ್ ಕಾಫಿಗೆ ಸಂಬಂಧಪಟ್ಟಂಗೆ? ಕಾಫಿ ಸಂಬಂಧಪಟ್ಟಾಗೆ ಅಂತಂದರೆ ನೀವು ರೋಬಸ್ಟ ತಳಿ ಹಾಕ್ತು ಅಂತಂದರೆ ಯಾವುದೇ ತಳಿ ಹಾಕಿದರೂ ಅದನ್ನು ಹೂ ಬರ್ಸೋದು, ನಂತರ ಹೂ ಸೆಟ್ ಮಾಡೋದು ನೀರಿನ ಮೇಲೆ ಡಿಪೆಂಡು. ಆವಾಗ ನೀವು ಏನು ಒಂದು ಎಕ್ಸೆಪ್ಟ್ ಮಾಡ್ತಿರೋ ಫಸಲನ್ನು ಆ ಫಸಲು ತೆಗಿಬೋದು. ಬಟ್ ಅರೇಬಿಕಾ ತಳಿಗೆ ನೀರು ಇದ್ರೂ ಸೂಕ್ತ, ಇಲ್ಲ ಅಂತಂದರೂ ಹೆಚ್ಚಿನ ಅಂಶ ನೀವು ಕರೆಕ್ಟಾಗಿ ಬ್ಲಾಸಮ್ ಎಲ್ಲ ಸೆಟ್ ಆಗ್ತದೆ ಮಳೆ ನೀರಿಗೇ. ಯಾವುದು ನಿಮಗೆ ಅರೇಬಿಕಾ ತಳಿ. ರೋಬಸ್ಟಕ್ಕಂತೂ ನೀರು ಬೇಕೇ ಬೇಕು. ಇನ್ನು ಅರೇಬಿಕಾ ಕೊಟ್ಟರೆ ತಪ್ಪೇನಿಲ್ಲ, ಬಟ್ ಅರೇಬಿಕಾ ಜಾಸ್ತಿ ನೀರೇನು ಕೇಳೋದಿಲ್ಲ. ಓಕೆ, ಈಗ ವಿತೌಟ್ ಶೇಡಲ್ಲಿ ಬೆಳಿಬೋದಾ ಕಾಫಿನ? ಕಾಫಿ ವಿತೌಟ್ ಶೇಡಲ್ಲಿ ಬೆಳಿಲಿಕ್ಕೆ ಆಗಲ್ಲ ಸರ್. ತುಂಬ ಓಪನ್ ಏರಿಯಾದಲ್ಲಿ ಕಾಫಿ ಸಾಧ್ಯನೇ ಆಗಲ್ಲ. ಅಂತಂದರೆ ಅಂಥ ನೀವು ನೀರಾವರಿ ಮಾಡಿಕೊಂಡು ಬೇಸಿಗೆನಲ್ಲಿ ಕಂಟಿನ್ಯೂ ಆಗಿ ಸ್ಪ್ರಿಂಕ್ಲರ್ ಎಲ್ಲ ಕೊಟ್ಕೊಂಡಿದ್ರೆ ಮಾಡ್ಬೋದು. ಆದರೂ ಸಮೇತ ಶೇಡ್ ಬೇಕೇ ಬೇಕು. ಒಂದು 30-40% ಆದರೂ ನೀವು ರೋಬಸ್ಟಕ್ಕಾದರೂ ಅರೇಬಿಕ್ ಆದರೂ ಶೇಡ್ ಬೇಕು ಸರ್. ಫುಲ್ ಓಪನಲ್ಲಿ ಆಗಲ್ಲ. ಮತ್ತು ಶೇಡ್ ಇರ್ತಕ್ಕಂಥ ಕಾಫಿಗೆ ನಮ್ಮಲ್ಲಿ ಇಂಡಿಯಾ ಲೆವೆಲಲ್ಲಿ ತುಂಬ ಮಾರ್ಕೆಟ್ ಇದೆ. ಈಗ ಬ್ರೆಜಿಲ್, ವಿಯೆಟ್ನಾಂ ಕಡೆ ಎಲ್ಲ ಕಾಫಿ ಬೆಳೀತಾರಲ್ಲ,
ಶೇಡ್ ಇಲ್ಲ, ಬಟ್ ಶೇಡ್ ಇರ್ತಕ್ಕಂಥ ನಮ್ಮ ಇಂಡಿಯಾ ಕಾಫಿಗೆ ತುಂಬ ವ್ಯಾಲ್ಯೂ ಇದೆ, ತುಂಬ ಮಾರ್ಕೆಟ್ ಇದೆ. ಹೌದು ಸರ್, ತುಂಬ ಬೇಡಿಕೆ ಇದೆ. ಗೊಬ್ಬರ ಅಂತಂದ್ರೆ ಸರ್ ಈಗ ನೋಡಿ, ಈಗ ಆರ್ಗ್ಯಾನಿಕ್ ಮಾಡಿ ಅಂತ ಹೇಳ್ಬಿಟ್ಟು ಈಗ ಭಾಳಷ್ಟು ರೈತರು ಮುಂದೆ ಹೋಗ್ತಾ ಇದ್ದಾರೆ. ಬಟ್ ಆರ್ಗ್ಯಾನಿಕ್ ನೀವು ಮಾಡ್ತು ಅಂತಂದರೆ ಕಮರ್ಷಿಯಲ್ ಆಗಿ ಬೆಳೆ ತೆಗಿಯೋಕ್ಕಾಗಲ್ಲ, ಲೇಟ್ ಆಗುತ್ತೆ. ತುಂಬ ಲೇಟ್ ಆಗುತ್ತೆ. ನೀವು ಹೇಳಿದಷ್ಟು ಈಲ್ಡ್ ಬರೋದಿಲ್ಲ. ಬಟ್ ರಾಸಾಯನಿಕ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಈಗ ಸಾವಯವ ಮತ್ತು ರಾಸಾಯನಿಕ ಎರಡೂ ಬೇಕು. ಒಂದು 60% ಸಾವಯವ, ಒಂದು 40% ರಾಸಾಯನಿಕ ಮಾಡಿಕೊಂಡ್ರೆ ರೈತರು ಆರಾಮಾಗಿ ಬೆಳೆ ತೆಗಿಬೋದು. ಹೌದು ಸರ್, ತೆಗಿಬೋದು. ಬರೀ ರಾಸಾಯನಿಕ ಮಾಡಿದರೂ ಆಗೋದಿಲ್ಲ, ಸಾವಯವ ಮಾಡಿದರೂ ಆಗೋದಿಲ್ಲ, ಎರಡೂ ಬೇಕು. ನಾನು ನಿಮಗೆ ನಮ್ಮ ತೋಟ ತೋರಿಸ್ತೀನಿ ಅಲ್ಲಿ ಹೇಗಿದೆ ಅಂತೇಳಿ, ಮುಂದೆ ನೋಡಿ. ಹೌದು ಸರ್, ಹೌದು. ಇದು ಅಡಿಕೆ ಸರ್. ಇದು ಅಡಿಕೆ ಅಂತಂದರೆ ಇದು ಪ್ಯೂರ್ ನಾಟಿ ತಳಿ. ಇದು ನಮ್ಮಲ್ಲಿ ಆ ಕಡೆ ಮುಂದೆ ತೀರ್ಥಹಳ್ಳಿ ಇದು ಸಮೇತ ಇದೆ. ಇದು ರಾಮನಾಥ್ಪುರ ಬೆಲ್ಟ್ ಅಂತಂದರೆ ನಮಗೆ ಸೋಮನಹಳ್ಳಿ ಅಂತ ಬರುತ್ತೆ, ಬಸವಪಟ್ಟಣ ಪಕ್ಕ. ತುಂಬ ಒಳ್ಳೆ ತಳಿ ಸರ್. 40ರಿಂದ 45 ವರ್ಷದ್ದು ಪ್ರಾಯ ಇರ್ತಕ್ಕಂಥ ಮರದಲ್ಲಿ ಒಳ್ಳೆ ಗೋಟುಗಳನ್ನು ಆರಿಸಿ ನಾವೇ ಸ್ವತಃ ಮಾಡ್ತಕ್ಕಂಥದ್ದು. ಇಲ್ಲಿ ಕಾಣ್ತಾ ಇರೋ ಗಿಡಗಳೆಲ್ಲ ಇವು ಯಾವುದು ಪರ್ಚೇಸ್ ಅಲ್ಲ, ಸ್ವತಃ ಒಳ್ಳೆ ರೆಕಮೆಂಡೆಡ್ ಸೀಡ್ಗಳನ್ನು ತಂದು ನಾವೇ ಸ್ವತಃ ನಮ್ಮ ನರ್ಸರಿಗಳಿಗೆ ಬೆಳೀತಕ್ಕಂಥದ್ದು ಇದು. ಹೌದು, ನಾವೇ ಗೋಟ್ ಸೆಲೆಕ್ಟ್ ಮಾಡಿ ತಂದುಬಿಟ್ಟು ನಾವು ಒಟ್ಲು ಹಾಕ್ಬಿಟ್ಟು ನಿಲ್ಲಿಸಿರ್ತಕ್ಕಂಥ ಗಿಡಗಳಿದು ಸರ್. ಇದೀಗ ಹೆಚ್ಚು ಕಡಿಮೆ ಒಂದು 4 ಮಂತ್ಸ್ ಆಗಿದೆ. ಈಗ ಅಡಿಕೆ ನಾಟಿ ಮಾಡಲಿಕ್ಕೆ ವಿಶೇಷತೆ ಅಂತಂದರೆ, ಅಡಿಕೆ ಸಾಮಾನ್ಯ ನಮ್ಮ ಏರಿಯಾಗಳಲ್ಲಿ ಬಯಲುಸೀಮೆ, ನಮ್ಮ ಕೊಡಗಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ, ಬಯಲುಸೀಮೆನೇ ಜಾಸ್ತಿ. ಅಂತಂದರೆ ಅಡಿಕೆ ಸ್ವಲ್ಪ ತುಂಬ ಬಯಲುಸೀಮೆಯಲ್ಲಿ ಹತ್ತಿರ ಹಾಕ್ತಾರೆ. ಏನಿಲ್ಲ ಅಂತಂದರೆ 9 ಅಡಿ ಮೇಲ್ಪಟ್ಟು ಹಾಕಿದರೆ ಸೂಕ್ತ. ಅದ್ರ ಜೊತೆಗೆ ನೀವು ಈಗ ಬೇರೆ ಇಂಟ್ರ್ ಬೆಳೆಗಳನ್ನು ಬೆಳಿಲಿಕ್ಕೂ ಅನುಕೂಲ ಆಗ್ತದೆ. ತುಂಬ ಹತ್ತಿರ ಇದ್ದರೆ ಏನಾಗುತ್ತೆ ಅಂತಂದರೆ, ಕಾಫಿ, ಮೆಣಸು, ಏಲಕ್ಕಿಯಲ್ಲಿ ಹಾಕ್ತು ಅಂತಂದರೆ ಜಾಸ್ತಿ ಆದಂಗೆ ಆದರೆ ನಿಮಗೆ ಬೆಳೆ ಸರಿ ಬರೋದಿಲ್ಲ. 9ರಿಂದ ಕನಿಷ್ಠ 10 ಅಡಿ ಆದರೆ ನೀವು ಕಾಫಿ ಹಾಕ್ಕೊಳ್ಬೋದು, ಏಲಕ್ಕಿ ಬೆಳಿಬೋದು, ಮತ್ತು ಅಡಿಕೆ ಮರಗಳಿಗೆ ಮೆಣಸು ಕೊಡ್ಬೋದು. ಆಗ ಒಂದಕ್ಕೊಂದು ಏನಾಗುತ್ತೆ ಅಂದರೆ ಅದು ತುಂಬ ಅಂಟಿದಂಗೆ ಆಗಲ್ಲ ಅದು. ಹೌದು, ಬಿಸಿಲು ಬೀಳುತ್ತೆ, ಗಾಳಿನೂ ಆಡ್ತದೆ, ಈ ಥರ. ಅಡಿಕೆ ಸರ್ ಈಗ ನೀವು 10 ಅಡಿಗೆ ಹಾಕ್ತು ಅಂತಂದರೆ, ಈಗ ನಮ್ಮಲ್ಲಿ ಕನಿಷ್ಠ ಪಕ್ಷ 1.5 ಅಡಿ ಅಗಲ, 1.5 ಅಡಿ ಆಳ ಗುಂಡಿ ತೆಗೆದುಬಿಟ್ಟೆ ಕಾಂಪೋಸ್ಟೆಲ್ಲ ಹಾಕ್ಬಿಟ್ಟು ಪ್ಲ್ಯಾಂಟ್ ಮಾಡ್ತಕ್ಕಂಥದ್ದು. 10 ಅಡಿಗೆ ಹಾಕಿದರೆ ಭಾರಿ ಒಳ್ಳೆಯದು. ಬಟ್ 10 ಅಡಿಗೆ ಅಂತಂದರೆ ನಿಮಗೆ ಒಂದು 425ರಿಂದ 450 ಗಿಡ ಹಿಡಿತದೆ ಒಂದು ಎಕರೆಗೆ. ಹೌದು, ಇಳುವರಿ ಸರ್ ಈಗಂತಂದರೆ 4 ವರ್ಷಕ್ಕೆಲ್ಲ ಹೊಂಬಾಳೆ ಸ್ಟಾರ್ಟ್ ಆಗ್ತದೆ. ಬಟ್ 5 ವರ್ಷದಿಂದ ನೀವು ಫಸಲನ್ನು ಗ್ಯಾರಂಟಿ ಮಾಡ್ಕೊಳ್ಬೋದು. ಕಮರ್ಷಿಯಲ್ ಆಗಿ ನೀವು ಈಲ್ಡ್ ತೆಗಿಬೇಕು ಅಂದರೆ 6 ವರ್ಷ ಆಗಬೇಕು. ಅಂದರೆ 4 ವರ್ಷಕ್ಕೆಲ್ಲ ಹೊಂಬಾಳೆ ನಮ್ಮಲ್ಲೂ ಬಯಲುಸೀಮೆ ಬರುತ್ತೆ ಸರ್, ಬರುತ್ತೆ. ಬಯಲುಸೀಮೆಗೆ ಸೂಕ್ತವಾಗಿ ಎಲ್ಲ ಕಡೆ ಹಾಕ್ತಾ ಇದ್ದಾರೆ ಸರ್. ಅಡಿಕೆ ಬರ್ತದೆ, ನಮ್ಮಲ್ಲೂ ಚೆನ್ನಾಗಿ ಬೆಳವಣಿಗೆ ಮಾಡ್ತಿದ್ದಾರೆ. ಬಟ್ ಬಯಲುಸೀಮೆಗಂತೂ ತುಂಬ ಸೂಕ್ತ ಸರ್. ಇದು ನೋಡಿ, ಈಗ ನಮ್ಮ ಕೊಡಗಿನ ಕಿತ್ತಳೆ ಸರ್ ಇದು. ಅಂತಂದರೆ ಕೊಡಗು ಏರಿಯಾ ಮತ್ತು ಈ ಕಡೆ ಹಾಸನ, ನಿಮ್ಮ ಅರ್ಕಲ್ಗೂಡು, ಈ ಹೊಳೆನರಸೀಪುರ ಕಡೆಯೆಲ್ಲ ಬರ್ತದೆ. ತುಂಬ ಆ ಕಡೆ ಹೋಯ್ತು ಅಂತಂದರೆ ನಿಮಗೆ ಈ ಕಡೆ ಹುಬ್ಳಿ, ಧಾರವಾಡ ಮತ್ತು ಬ್ಯಾಂಗ್ಳೂರು ಆ ಏರಿಯಾದಲ್ಲಿ ಬರೋಲ್ಲ ಇದು. ಒಂದು ಸಮಯ ಬಂದು ಕಾಯಿ ಬಿಟ್ಟರೆ ಸಮೇತ ಹುಳಿ ಇರ್ತದೆ. ಎಲ್ಲಿ ಕೋಲ್ಡ್ ವಾತಾವರಣ ಇದೆಯೋ ಅಲ್ಲಂತೂ ಭಾರಿ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾದ ಹಣ್ಣು ಕೊಡ್ತಿದ್ದು. ಕೊಡಗಿನ ಕಿತ್ತಳೆ ಅಂತಂದರೆ ಭಾರಿ ಫೇಮಸ್ ಇದು. ಈ ಮಳೆಗಾಲದ ಹಣ್ಣು ಬರುತ್ತೆ ನೋಡಿ, ಅದು ಬೀಜಕ್ಕೆ ಭಾರಿ ಸೂಕ್ತ. ಆ ಹಣ್ಣುಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಬೀಜ ತಂದು ನಾವೇ ಇದನ್ನು ಇದು ಮಾಡ್ತಕ್ಕಂಥದ್ದು ಸರ್. ಇದು ನೋಡಿ ಸರ್, ನಿಂಬೆ. ಇದು ಮಾರ್ಕೆಟ್ ನಿಂಬೆ ಅಂತೇಳಿ, ಬಟ್ ಇದು ಸೀಡಲ್ಲಿ ಮಾಡಿರ್ತಕ್ಕಂಥದ್ದು. ಇದು ನಿಮಗೆ ಫಸಲು ಬರುವಾಗ 3 ವರ್ಷ ಬೇಕು ಸರ್. ಇದು ಬರೋಕ್ಕೆ ಸ್ಟಾರ್ಟ್ ಆದಾಗ ಇತಿಮಿತಿರಲ್ಲ, ಅಷ್ಟು ಫಸಲು ಬರ್ತದೆ. ಅದರ 3ರಿಂದ 4 ವರ್ಷ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ನಿಂಬೆ ಅಂತೇಳಿ ಒಳ್ಳೆ ಮಾರ್ಕೆಟ್ ಇದೆ ಸರ್ ಇದಕ್ಕೆ. ಬಯಲುಸೀಮೆಲಂತೂ ಭಾರಿ, ನಮ್ಮಲ್ಲಿ ಮಲೆನಾಡಿಗಿಂತ ಬಯಲುಸೀಮೆಲಂತೂ ತುಂಬ ಚೆನ್ನಾಗಿ ಬರ್ತದೆ. ಹೌದು, ಇದು ಸರ್ ನಮ್ಮಲ್ಲೆಲ್ಲ ಇಲ್ಲಿ 1000 ಗಟ್ಟಲೆ ಬಿಡ್ತದೆ. ಅಂದರೆ ಹೌದು, ಮರ ಬೆಳ್ಕೊಂಡು ಹೋದಾಗೇ ಸ್ಟಾರ್ಟಿಂಗಲ್ಲೆಲ್ಲ ನಿಮಗೆ ಒಂದು ಸ್ವಲ್ಪ ಬಿಡ್ಬೋದು, ಒಂದು 100-200 ಎಲ್ಲ. ಮರ ಬಲಿತಾ ಯಥೇಚ್ಛವಾಗಿ ಜಾಸ್ತಿ ಬಿಡ್ತದೆ. ಮತ್ತು ಇದರಲ್ಲಿ ಗೂಟಿ ಕಸಿ ಮಾಡಿರ್ತಕ್ಕಂಥದ್ದು ಇದೆ ನಮ್ಮಲ್ಲಿ. ಕಾಗಜಿ ನಿಂಬೆ, ಮಾರ್ಕೆಟ್ ನಿಂಬೆ ಇದೆ. ಅದೆಲ್ಲ 6 ಮಂತ್ಸಿಗೆ ನಿಮಗೆ ಈಲ್ಡ್ ಸ್ಟಾರ್ಟ್ ಆಗ್ತದೆ. ಅದು ಅಲ್ಲಿ ಮುಂದೆ ಇದೆ ಸರ್ ಗಿಡ. ಇದು ಹೆಚ್ಚು ಕಮ್ಮಿ 1.5 ವರ್ಷ ಆಗಿದೆ ಸರ್ ಈ ಗಿಡಕ್ಕೆ. ಇಷ್ಟು ಹತ್ರ ಬೆಳಿಬೇಕು ಅಂದರೆ 1.5 ವರ್ಷ ಬೇಕು ನೋಡಿ. ಏನಿಲ್ಲ ಅಂದರೆ 3.5-4 ಅಡಿ ಇದೆ ಹೈಟ್. ಇದು ನಾಟಿ ಮಾಡ್ಬೋದು ಸರ್, ಭಾರಿ ಚೆನ್ನಾಗಿದೆ. ಈಗ ಈ ಸೀಸನಲ್ಲೇ ನಾಟಿ ಮಾಡ್ತಕ್ಕಂಥ ಸರ್ ಇದು. ಹೌದು ಹೌದು ಸರ್. ಇದು ನೋಡಿ ಏಲಕ್ಕಿ ಗಿಡ. ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತೇಳಿ ಸರ್. ಇದು ಕೆಲವರು ಕಂದು ಲೈಕ್ ಮಾಡ್ತಾರೆ,
ಕಂದು ಏನಾಗುತ್ತೆ ಅಂತಂದರೆ ನೀವು ಕಂದು ಹಾಕೋಕ್ಕೆ ಹೋದರೆ 100 ಕಂದು ಹಾಕಿದರೆ ಒಂದು 50 ಕಂದು ಗ್ಯಾರಂಟಿ ಹೇಳಲಿಕ್ಕೆ ಆಗಲ್ಲ. ಒಂದು 50% ಬರುತ್ತೆ, ಅದರಲ್ಲಿ ಬೇಗ ಫಸಲು ಬರುತ್ತೆ ಅಂತಕ್ಕಂಥದ್ದು. ಬಟ್ ನಾವು ಅದನ್ನು ಕಂದು ಹಾಕಿ ನೋಡಿದ್ದೀವಿ, ಈ ಥರ ಗ್ರೋವರ್ ಬ್ಯಾಗಲ್ಲೂ ನಾವು ನಾಟಿ ಮಾಡಿ ನೋಡಿದ್ದೀವಿ. ಎರಡು ಸೇಮ್ ನೀವು 1.5 ವರ್ಷಕ್ಕೆಲ್ಲ ಹೇಳಿ ಬರ್ತದೆ. ಬಟ್ ಇದೇನಾಗುತ್ತೆ ಅಂತಂದರೆ ಈ ಗ್ರೋವರ್ ಬ್ಯಾಗ್ ಇದೆಯಲ್ಲ, ಬೇರೆಲ್ಲ ಕೊಟ್ಕೊಂಡೆಲ್ಲ ಚೆನ್ನಾಗಿರ್ತದೆ. ರೈತರಿನ್ನೇನು ಗುಂಡಿ ಹೊಡೆದ್ಬಿಟ್ಟು ಸ್ವಲ್ಪ ಕಾಂಪೋಸ್ಟಲ್ಲಿ ಹಾಕಿ ಪ್ಲ್ಯಾಂಟ್ ಮಾಡಿದರೆ ಆಯಿತು, ಇದು ಫೇಲ್ಯೂರ್ ಆಗಲ್ಲ. ಇದು 100 ಗಿಡ ಹಾಕಿದರೆ 100 ಗಿಡನೂ ಬರುತ್ತೆ. ತುಂಬ ಒಳ್ಳೆ ತಳಿ ಸರ್ ಇದು. ಈಲ್ಡ್ ಸರ್ ನಿಮಗೆ 1.5 ವರ್ಷ ಸ್ಟಾರ್ಟ್ ಆಗುತ್ತೆ. ಒಂದು 2 ವರ್ಷಕ್ಕೆಲ್ಲ ಚೆನ್ನಾಗಿ ಅವ್ರು ನಮ್ಮನ್ನು ಸ್ವಲ್ಪ ಫಾಲೋ ಮಾಡಿದರೆ ಇದಕ್ಕೆ ಬೇಕಾದ ಗೊಬ್ಬರಗಳು ಮತ್ತು ಇದಕ್ಕೆ ಇನ್ಸೆಕ್ಟಿಸೈಡೆಲ್ಲ ಕೊಡಬೇಕಾಗ್ತದೆ. ಆ ಥರ ಏನಿಲ್ಲ ಸರ್, ಆ ಥರ ಯಾವ ಕಷ್ಟವೂ ಇಲ್ಲ. ಬಟ್ ಏನಂತಂದರೆ ಸ್ವಲ್ಪ ಟೈಮ್ ಟು ಟೈಮು, ಈಗ ನಾವು ಕೆಮಿಕಲಿಗೆ ಹೋಗೋದಿಲ್ಲ ಅಂತಂದರೆ ಈಗ ಇದಕ್ಕೆಲ್ಲ ಸ್ಪ್ರೇ ಕೊಡಬೇಕಾಗುತ್ತೆ. ಅಂತಂದರೆ ಒಂದು ತಿಂಗಳಿಗೆ ಒಂದು ಸಲ ಒಂದು ಸ್ಪ್ರೇ ಕೊಡಲೇಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಕಾಂಡ ಕೊರಕ ಬಾಧೆ ಬರ್ತದೆ. ನಾವು ಕೆಮಿಕಲಿಗೆ ಹೋಗೋದಿಲ್ಲ ಅನ್ನೋದಾದರೆ ಅವರು ಬೇವಿನ ಎಣ್ಣೆ ಇದೆಯಲ್ಲ, ಅದನ್ನು 1 ಲೀಟ್ರ್ ನೀರಿಗೆ ಒಂದು 4 ml 3 ml ಥರ ಹಾಕ್ಕೊಂಡು ಅದನ್ನು ಸ್ಪ್ರೇ ಕೊಡ್ತಾ ಬಂದರೂ ಸಾಕು, ಇನ್ನೇನು ಕೇಳಲ್ಲ. ಪ್ರತಿ ತಿಂಗಳು ಅಷ್ಟೇ ಒಂದು ಬ್ಯಾಗಿಗೆ ಹಾಕ್ಕೊಂಡು ಹೊಡೆದ್ರೆ ಆಯಿತು. ಬೇವಿನ ಎಣ್ಣೆ ಕೊಟ್ಟರು ಸಾಕು. ಕಂದು ಹೋದರೆ ಪುನಃ ಕಂದು ಬರ್ತಾ ಇರ್ತದೆ, ಲಾಸ್ ಮಾಡ್ಕೊಳ್ಬಾರ್ದು ಅನ್ನೋ ಉದ್ದೇಶದಲ್ಲಿ. ಬಟ್ ಇದು ಹೌದು. ಬಟ್ ನಿಮಗೆ ಈ ಒಂದು ಗಿಡ ಪ್ಲ್ಯಾಂಟ್ ಮಾಡಿದರೆ 1.5-2 ವರ್ಷ ಆಗುವಾಗ ಹೆಚ್ಚು ಕಡಿಮೆ 60, 70, 80 ಕಂದುವರೆಗೂ ಬರುತ್ತೆ. ಕಂದುಗಳು ಎಷ್ಟು ಬರುತ್ತೋ ಅಷ್ಟೇ ಇಳುವರಿ ಜಾಸ್ತಿ. ಇದು ಇರುತ್ತೆ ಸರ್, ಕರೆಕ್ಟಾಗಿ ನೋಡಿಕೊಂಡು 15-20 ವರ್ಷ ಎಲ್ಲ ಬರುತ್ತೆ, ಕ್ಲೀನಾಗಿ ಮೇಂಟೈನ್ ಮಾಡಿದರೆ. ಈಲ್ಡ್ ನಿಮಗೆ 1.5 ವರ್ಷಕ್ಕೆ ಸ್ಟಾರ್ಟ್ ಆಯ್ತದೆ. ಹೌದು, ಸ್ಟಾರ್ಟ್ ಆಗುತ್ತೆ. ಎರಡನೇದು ಏನಪ್ಪ ಅಂತಂದರೆ ನಿಮಗೆ ಒಂದು 2-3 ವರ್ಷ ಕಳೆದ ಮೇಲೆ ಒಂದು ಗಿಡದಲ್ಲಿ ಏನಿಲ್ಲ ಅಂದರೆ 2 kg ಏಲಕ್ಕಿ ಆರಾಮಾಗಿ ಕುಯ್ಬೋದು. ಒಳ್ಳೆ ತುಂಬ ತಳಿ ಅಂತಂದರೆ ಈಗ ಶೇಡಲ್ಲೇ ಬೆಳೆಯೋದು. ತುಂಬ ಅತಿ ಬಿಸಿಲು ಬೇಕು ಅಂತಿಲ್ಲ. ಬಟ್ ಇದು ಆ್ಯಕ್ಚುಲಿ ಇದನ್ನು ಈ ನೆಲ್ಯಾಣಿ ಗ್ರೀನ್ ಗೋಲ್ಡನ್ನು ಒಂದು ಫಸ್ಟು ಲಾಂಚ್ ಮಾಡಿದ್ದೆ ಕೇರಳದವರು. ಇದು ಬಯಲುಸೀಮೆಗೆಲ್ಲ ತುಂಬ ಸೂಕ್ತ. ನಮ್ಮಲ್ಲಿ ಕೊಡಗಿನಲ್ಲಿ SKP ಮಲ್ಬಾರ್ ಗೋಲ್ಡ್ ಅಂತೇಳಿದೆ, ಕೋಲ್ಡ್ ಏರಿಯಾದಲ್ಲಿ ಬೆಳೀತಕ್ಕಂಥದ್ದು. ಅದು ಆ ಕಡೆ ಬರ್ತದೆ ಅಡಿಕೆ ತೋಟಕ್ಕೆಲ್ಲ. ಬಟ್ ಇದೆಲ್ಲ ತುಂಬ ಸೂಕ್ತವಾಗಿದೆ ಸರ್ ಇದು. ಇದು ನೀವು ಗೆದ್ಲೋಳ ನೋಡಿದ್ದೀರಾ, ದಪ್ಪದು ಸೇಮ್ ಅದೇ ಥರ ಇರ್ತದೆ. ಅದು ಕೊರ್ಕೊಂಡು ಏನಾಗುತ್ತೋ ಒಳಗಡೆ ಸೇರ್ತದೆ. ಈ ಮೆಡಿಸಿನ್ಸ್ಗಳು ನಾವು ಬೇವಿನ ಎಣ್ಣೆ ಆಗಲಿ ಇಲ್ಲ ಬೇರೆ ಕೆಮಿಕಲ್ ನಾವು ಸ್ಪ್ರೇ ಮಾಡಿದಾಗ ಆ ಸ್ಮೆಲ್ಲಿಗೆ ಆ ಥರ ಬರೋದಿಲ್ಲ, ಅದು ಸತ್ತೋಗುತ್ತೆ. ಮತ್ತು ಇವಾಗ ಏನಾಗಿದೆ ಗೊತ್ತಾ, ಈಗ ಬರೀ ಅಡಿಕೆ ತೆಂಗನ್ನ ನಂಬ್ಕೊಂಡ್ರೆ ಒಂದು ಟೈಮಲ್ಲಿ ತೆಂಗಿನಕಾಯಿಗೆ ರೇಟ್ ಇರೋದಿಲ್ಲ, ಒಂದು ಟೈಮಲ್ಲಿ ಅಡಿಕೆಗಳು ರೇಟ್ ಸಿಗೋಲ್ಲ, ಮತ್ತು ಬಾಧೆಗಳು ಜಾಸ್ತಿ. ಅಡಿಕೆಲ್ಲ ಒಂದು ಕಡೆಯಿಂದ ಹೋಗ್ತಾ ಇದೆ. ಈ ಥರ ಮಿಶ್ರ ಬೆಳೆಗಳು ತೋಟದಲ್ಲಿ, ಈಗ ಅಡಿಕೆ ತೋಟದಲ್ಲಿ ನೀವು ಕಾಫಿ ಹಾಕ್ಕೊಂಡ್ರಿ, ಅಡಿಕೆ ಬಂದಾಗ ಅದಕ್ಕೆ ಮೆಣಸು ನೀವು ಹಬ್ಸಿದ್ರಿ, ಏಲಕ್ಕಿ ಮಾಡಿಕೊಂಡ್ರೆ ಏನಾಗುತ್ತೆ, ರೈತ ಯಾವಾಗಲೂ ಕಂಗಾಲಾಗಲ್ಲ, ಒಂದಲ್ಲ ಒಂದರಲ್ಲೇ ಬೆಳೆ ತಗೊಂಡು ಬದುಕ್ತಾನೆ. ಅದು ಮಾತ್ರ ಗ್ಯಾರಂಟಿ ಇದೆ. ಕಾಳು ಮೆಣಸಿನ ಗಿಡಗಳು ಅಂತಂದರೆ ಅದಕ್ಕೆ ಸಪ್ರೇಟ್ ಆದ ಒಂದು ಪಾಲಿಸೆಟ್ ಮಾಡಿದ್ದೀವಿ. ಅಂತಂದರೆ ಇಲ್ಲಿ ನರ್ಸರಿಗಳಲ್ಲಿ ತುಂಬ ಮಳೆ ಬೀಳಬಾರ್ದು ಮೆಣಸಿಗೆ ಅನ್ನೋ ಉದ್ದೇಶದಲ್ಲಿ ಮಾಡಿರ್ತಕ್ಕಂಥದ್ದು. ಈಗ ಇದು ಸರ್ ನಾನು ನಿಮಗೆ ಅಲ್ಲಿ ಹೇಳ್ದಂಗೆ ನಮ್ಮಲ್ಲಿ ಈಗ ಅಡಿಕೆ ಮತ್ತು ತೆಂಗುಗಳನ್ನು ರೈತರು ಹಿಂದೆ ಅದನ್ನೇ ಮಾಡ್ಕೊಂಬರ್ತಿದ್ರು. ಆ ತೋಟದಲ್ಲಿ ಕೆಲವೊಂದು ಮಿಶ್ರ ಬೆಳೆಯಾಗಿ ಅದರಲ್ಲಿ ತುಂಬ ಮುಖ್ಯವಾದ ಒಂದು ಬೆಳೆ ಕಾಳುಮೆಣಸು. ಪ್ರತಿಯೊಂದು ಅಡಿಕೆಗೂ ತೆಂಗುಗೂ ಹಬ್ಬಿಸ್ಬೋದು. ನಮ್ಮಲ್ಲೆಲ್ಲ ಹೆಚ್ಚು ಕಡಿಮೆ ಒಂದು 20-25 ಅಡಿ ಹೈಟ್ ಇರ್ತಕ್ಕಂಥ ಸಿಲ್ವರ್ ಓಕಿಗೆಲ್ಲ ಇಲ್ಲಿ ಕೊಟ್ಟರೆ ಏನಿಲ್ಲ ಅಂದರೆ 80-90 kg ಹಸಿ ಮೆಣಸು ಕುಯ್ತಾರೆ. ಹೌದು, ಆ ತೋಟಗಳು ಇದೆ ಸರ್, ನಾನು ತೋರಿಸ್ತೀನಿ ನಿಮಗೆ. ಇನ್ನು ಅಡಿಕೆಗೆ ನೀವು ಕೊಡ್ತು ಅಂತಂದರೆ ಏನಿಲ್ಲ ಅಂತಂದರು ಒಂದು 30-35 kg ಮೆಣಸಂತೂ ಕುಯ್ಲೇಬೋದು. ಯಾವುದು ಹಸಿ ಮೆಣಸನ್ನು ಡ್ರೈ ಮಾಡಿದ ಮೇಲೆ ನಿಮಗೆ 10 kg ಅಂತೂ ಸಿಗುತ್ತೆ. ಇವಾಗೆಲ್ಲ ಒಳ್ಳೆ ರೇಟ್ ಇದೆ, 750 ಅಂತಂದರೆ ಒಳ್ಳೆ ರೈತರುಗಳೆಲ್ಲ ಇವಾಗಲ್ಲ ಒಂದು 3-4 ವರ್ಷ ಕಳೆದ್ರೆ ಒಂದು ಬಳ್ಳಿನಲ್ಲೇ 5-6 ಸಾವಿರ ರೂಪಾಯಿ ನಾರ್ಮಲ್ ಆಗಿ ತಗೊಳ್ಬೋದು, ಎವರೇಜು. ತುಂಬ ಒಳ್ಳೆ ತಳಿ ಸರ್. ನಮ್ಮಲ್ಲೀಗ ನೋಡಿ, ನಿಮ್ಮ ಬಯಲುಸೀಮೆಗೆಲ್ಲ ಪಣಿಯೂರು ಒನ್ನೆಲ್ಲ ತುಂಬ ಸೂಕ್ತ. ಪಣಿಯೂರು ಒನ್ನೆ ಹಾಕಿದರೆ ನಿಮ್ಮಲ್ಲಿ ಶೇಡ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಹ್ಯುಮಿನಿಟಿ ಜಾಸ್ತಿ ಇರುವಾಗ ಪಣಿಯೂರು ಒನ್ನಂತೂ ನೋಡಿ ಭಾರಿ ಚೆನ್ನಾಗಿ ಬರ್ತದೆ ಸರ್. ಮತ್ತು ಕೆಲವು ಆ ಕಡೆ ಪಣಿಯೂರು 5 ಇದೆ, 9 ಇದೆ. ಅವು ಏನಾಗುತ್ತೆ ಅಂತಂದರೆ ಸ್ವಲ್ಪ ಶೇಡ್ ಜಾಸ್ತಿ ಇರ್ತಕ್ಕಂಥ ಕಡೆ ಹೊಂದ್ಕೊಳ್ಳುತ್ತೆ, ಈಲ್ಡು ಬರುತ್ತೆ. ಹಾಗಾಗಿ ನಮ್ಮಲ್ಲಿ ನಿಮಗೆ ಮೆಣಸು ತಗೊಂಡ್ರೆ ಈಗ ಪಣಿಯೂರು 1 ಇದೆ, ಆಮೇಲೆ 5 ಇದೆ, 9 ಸಿಗ್ತದೆ. ಇನ್ನು ಕೆಲವು ಬೇರೆ ಬೇರೆ ತಳಿಗಳಿದೆ ಸರ್ ನಮ್ಮಲ್ಲಿ. ಈಗ ಏನು ಅವೈಲೇಬಲ್ ಇದೆಯೋ ಒಳ್ಳೆ ತೋಟಗಳಲ್ಲಿ, ಯಾವುದೇ ಕಾಯಿಲೆ ಇರಬಾರ್ದು ಅಂಥ ತೋಟಗಳಲ್ಲಿ ಈಗ ನಾವು ಹುಡುಕ್ಬಿಟ್ಟು ಬಳ್ಳಿ ತಂದು ಸ್ವತಃ ನಾವೇ ತುಂಬ ಆರೋಗ್ಯವಾದ ಗಿಡಗಳನ್ನು ಬೆಳೀತಾ ಇದ್ದೀವಿ. ಇದು ಇನ್ನು 1 ತಿಂಗಳು ಕಳಿಬೇಕು ಸರ್. 1 ತಿಂಗಳು ಕಳೆದಾಗ ರೈತರುಗಳಿಗೆಲ್ಲ ನಾವು ಕೊಡ್ತೀವಿ. ಸುಮಾರು ಆರ್ಡ್ರ್ ಆಗಿದೆ, ತುಂಬ ಒಳ್ಳೆ ತಳಿ ಮಾಡಿದ್ದೀವಿ ಸರ್. ಇದು
ನಾಟಿ ಅಂದರೆ ಸರ್ ಇದು ಆ್ಯಕ್ಚುಲಿ ಕೆಲವೊಂದು ನೀರು ಹೊಡೆದಿರೋ ತೋಟ ಮಾರ್ಚ್ ತಿಂಗಳಲ್ಲಿ ಸ್ಪ್ರಿಂಕ್ಲರ್ ಮಾಡಿರ್ತಾರೆ. ಆ ತೋಟಗಳಲ್ಲಿ ಸಿಗೋದು ಸ್ವಲ್ಪ ಕಮ್ಮಿನೇ. ಅಂದರೆ ಮಳೆ ಬಂದಾಗ ತುಂಬ ಹೆಲ್ತಿಯಾಗಿ ಬಳ್ಳಿ ಸಿಗ್ತದೆ ನಿಮಗೆ. ಒಳ್ಳೆ ಆ ಬಳ್ಳಿಗಳಲ್ಲಿ ನೀರು ಕಟ್ಟಿರ್ತದೆ. ಆ ಬಳ್ಳಿಗಳನ್ನು ನಾವು ಕಲೆಕ್ಟ್ ಮಾಡಿ ತಂದು ಏನು ಮಾಡ್ತೀವಿ, ಫಸ್ಟೇ ಎಲ್ಲ ಗ್ರೋವರ್ ಬ್ಯಾಗೆಲ್ಲ ತುಂಬಿಸಿರ್ತೀವಿ. ಆ ಸೀಸನಲ್ಲಿ ನಾವು ಅದನ್ನು ಕಟ್ಟಿಂಗ್ಸ್ ಮಾಡಿಬಿಟ್ಟು ಎಲ್ಲ ನಡ್ತೀವಿ. ಅದಕ್ಕೆ ಕೆಲವೊಂದು ಇದು ಪ್ರೋಸೆಸ್ ಮಾಡೋದಿದೆ, ಅದನ್ನೆಲ್ಲ ಮಾಡಿ ಎಲ್ಲ ನಾಟಿ ಮಾಡ್ತೀವಿ. ಈಗ ನೋಡಿ 2.5 ತಿಂಗಳಾಗಿದೆ ಈ ಬಳ್ಳಿ ಸರ್. ಇನ್ನು 1 ತಿಂಗಳು ಕಳೆದ್ರೆಲ್ಲ ನಾಟಿ ಮಾಡ್ಬೋದು. ಇದು ನೋಡಿ, ಈ ಬಳ್ಳಿ ಇದೆಯಲ್ಲ ನೋಡಿ, ಬೇರುಗಳೆಲ್ಲ ಹೇಗೆ ಕಾಣ್ತಾ ಇದೆ. ಈ ಬಳ್ಳಿ ಇನ್ನು ನಿಮಗೆ 1 ತಿಂಗಳಾದ ಮೇಲೆ ನೋಡಿ ಎಲ್ಲ 3 ಕಟ್ಟಿಂಗ್ಸ್ ಇದೆ. ಭಾಳ ಹೆಲ್ತಿಯಾಗಿ ಬರ್ತಾ ಇದೆ. ಅದೇ ಥರ ನೋಡಿ ಬಳ್ಳಿ ಎಷ್ಟು ದಪ್ಪ ಇದೆ ನೋಡಿ. ಈ ಬಳ್ಳಿಗಳು ಒಂದೇ ಒಂದು ಫೇಲ್ಯೂರ್ ಆಗೋಲ್ಲ, ಆಯಿತಾ. ಕೆಲವರೆಲ್ಲ ಒಂದು ಅಡಿಕೆಗೆ 2 ಕೊಡಬೇಕಾ 3 ಬಳ್ಳಿ ಕೊಡಬೇಕಂತ ಕೇಳ್ತಾರೆ. ಅದರ ಅವಶ್ಯಕತೆ ಬರೋಲ್ಲ. ಒಂದೇ ಒಂದು ಬಾಸ್ಕೆಟ್ ನೀವು ತೆಂಗಿಗಾದರೂ ಅಡಿಕೆಗಾದರೂ ಕೂರಿಸಿದ್ರೆ ಸಾಕು, ಹೆಲ್ತಿ ಬಳ್ಳಿ ಆಗಿರ್ಬೇಕು ಸರ್. ಸರ್ ರೋಗ ಅಂತ ಬಂದಾಗ ಸರ್ ಇದಕ್ಕೆ ವಿಲ್ಟ್ಗಳು ಬರುತ್ತೆ. ಫಾಸ್ಟ್ ವಿಲ್ಟು, ಸ್ಲೋ ವಿಲ್ಟ್ ಅಂತೇಳಿ ಬರುತ್ತೆ. ಅಂದರೆ ಮಳೆ ಜಾಸ್ತಿ ಆದಾಗ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಬಯಲುಸೀಮೆಯಲ್ಲಿ ಕೆಲವರು ಮಿತ್ರ ರೈತರುಗಳೇನು ಮಾಡ್ತಾರೆ ಅಂತಂದರೆ ಅವರಿಗೆ ಅದ್ರ ಬಗ್ಗೆ ಅನುಭವ ಇರೋದಿಲ್ಲ. ಬುಡದಲ್ಲಿ ಏನಾಗುತ್ತೆ, ನೀರುಗಳನ್ನು ತುಂಬ ನಿಲ್ಲಿಸ್ಬಿಡ್ತಾರೆ. ಮೆಣಸಿಗೆ ಯಾವಾಗಲೂ ಕೂಡದು. ಮೆಣಸು ಏನಪ್ಪ ಅಂತಂದರೆ ಮಾಯ್ಸೇನಿಗೆ ಇರಬೇಕಷ್ಟೇ. ನೀರು ನಿಲ್ತಕ್ಕಂಥ ಏರಿಯಾ ಇದ್ದರೆ ಅದನ್ನು ಹೈಟ್ ಮಾಡಿಕೊಂಡು ಬಳ್ಳಿಗಳನ್ನು ನೆಡಬೇಕು. ಟೋಟಲಿ ಮಳೆ ಆಗಲಿ ಬೇಸಿಗೆ ಆಗಲಿ, ಈಗ ಬೇಸಿಗೆ ಟೈಮಲ್ಲಿ ಏನು ಮಾಡ್ತಾರೆ ನಮ್ಮ ಬಯಲುಸೀಮೆ ರೈತ ಮಿತ್ರಗಳೆಲ್ಲ ನೀರು ಹಾಯಿಸ್ಬಿಟ್ಟು ಸ್ಟಾಕ್ ಮಾಡಿಬಿಡ್ತಾರೆ. ಆವಾಗ ಮೆಣಸಿನ ಬಡ್ಡೆನಲ್ಲಿ ನೀರು ನಿಲ್ತು ಅಂತಂದರೆ ಯಾವ ಮೆಣಸಾದರೂ ಉಳಿಯೋದಿಲ್ಲ. ಹೈಟ್ ಕೊಡಬೇಕು, ಬಟ್ ನೀರಿನ ತೇವಾಂಶ ಇದ್ದರೆ ಮೆಣಸು ಯಾವಾಗಲೂ ಹಾಳಾಗೋದಿಲ್ಲ. ನೀರು ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದರೆ ಕಾಯಿಲೆ ಬರ್ತದೆ, ವಿಲ್ಟ್ ರೋಗ, ಹೌದು, ಕೊಳೆ ರೋಗಗಳೆಲ್ಲ ಬರ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಎಚ್ಚರ ವಹಿಸ್ಕೊಂಡ್ರೆ ಮೆಣಸಿಗೇನು ಸಮಸ್ಯೆ ಬರೋದಿಲ್ಲ. ಇನ್ನು ಬಾಕಿ ಅಂತಂದರೆ ಈಗ ನಾವು ಮಳೆಗಾಲದಲ್ಲಿ ಈಗ ಕೀಟ ಬಾಧೆಗಳು ಭಾರಿ ಕಡಿಮೆ. ಆ ಥರ ಬಂದಾಗ ಏನಾದರೂ ಇನ್ಸೆಕ್ಟಿಸೈಡ್ಗಳನ್ನು ಸ್ಪ್ರೇ ಕೊಟ್ಟರೆ ಆಯಿತು, ಇಲ್ಲ ಬೇವಿನ ಎಣ್ಣೆ ಕೊಟ್ಟರು ಸಾಕು, ಮತ್ತು ಆ ಥರ ಕಾಯಿಲೆ ಬರೋದಿಲ್ಲ. ಮೇಯ್ನಾಗಿ ಕಾಯಿಲೆ ಬರೋದು ಅಂತಂದರೆ ಬುಡ ಶೀತ ನೀರು ಕಟ್ಟು ನಿಲ್ಲಿಸಿದಾಗ ಮಾತ್ರ, ಬೇರೆ ಸಮಸ್ಯೆ ಬರೋದಿಲ್ಲ. ಶೀತ ಆಗಬಾರ್ದು. ಮತ್ತು ಬಾಕಿ ಸರ್ ಈಗ ನಾವು ಕಾಮನಾಗಿ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಜೂನ್ ಲಾಸ್ಟ್ ತಿಂಗಳಿಗೆ ಏನಾಗುತ್ತೆ ಅಂತಂದರೆ ಗರಿಗಳೆಲ್ಲ ಬರುತ್ತೆ ನೋಡಿ. ಮೆಣಸಿನ ದಾರಗಳೆಲ್ಲ ಬರೋ ಟೈಮ್ನಲ್ಲಿ ಆ ದಾರ ಉದುರೋಗಬಾರ್ದನ್ನ ಲೆಕ್ಕಾಚಾರದಲ್ಲಿ ಬೋಡೋ ಸ್ಪ್ರೇ ಕೊಡ್ತೀವಿ. ಬೋಡೋ ಅಂತಂದರೆ ನಿಮಗೆ 1 ಬ್ಯಾರಲ್ ನೀರಿಗೆ 2 kg ಮೈಲ್ ತುತ್ತ ಮತ್ತು 2 kg ಸುಣ್ಣ ಹಾಕ್ಬಿಟ್ಟು ಮಿಶ್ರಣ ಮಾಡಿ ಅದನ್ನು ನಾವು ಸ್ಪ್ರೇ ಕೊಡ್ತೀವಿ. ಆ ಸ್ಪ್ರೇ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಕೊಳೆ ರೋಗಗಳು ಬರೋದಿಲ್ಲ, ಯಾವುದೂ ಇವು ಗರಿಗಳು ಯಾವುದೂ ಡ್ರಾಪ್ ಆಗೋದಿಲ್ಲ. ಆ ಒಂದು ಉದ್ದೇಶಕ್ಕೆ ಮಾತ್ರ ಕೊಡ್ತೀವಿ. ಮತ್ತು ಗೊಬ್ಬರ, ನೀವು ಕೊಟ್ಟಿಗೆ ಗೊಬ್ಬರನ ಡೈರೆಕ್ಟ್ ಯಾವುದು ಕೊಟ್ಟಿಗೆ ಗೊಬ್ಬರ ಕೊಡೋಕೆ ಹೋಗಬಾರ್ದು. ಯಾಕೆ ಅಂತಂದರೆ ಇವಾಗ ಏನಾಗುತ್ತೆ ಗೊತ್ತಾ, ಈ ಗೊಬ್ಬರ ತಿಪ್ಪೆಗಳಿಗೆ ಏನು ಮಾಡ್ತಾರೆ, ಸೇಲ್ ಮಾಡೋರು ಕ್ವಾಂಟಿಟಿ ಜಾಸ್ತಿ ಆಗಲಿ ಅಂತೇಳಿ ಕರಗಿರ್ತಕ್ಕಂಥ ನಿಮ್ಮ ಶುಂಠಿ ಗಿಂಟಿ ಅವು ಇವು ಎಲ್ಲ ತುಂಬಿಡ್ತಾರೆ. ಅದು ಕಾಯಿಲೆ ಬರೋದಂತೂ 100% ಗ್ಯಾರಂಟಿ. ಸ್ವತಃ ಹಾಕ್ತಾರೆ. ಮತ್ತು ಆ ಶುಂಠಿನಲ್ಲಿರೋ ರೋಗದಿಂದ ಮೆಣಸಿಗೆ ರೋಗ ಬರ್ತದೆ. ಅದರಿಂದಾಗಿ ಯಥೇಚ್ಛವಾಗಿ ರೋಗ ಬರ್ತಕ್ಕಂಥದ್ದು. ಸ್ವತಃ ಒಳ್ಳೆ ನೀವೇ ದನ ಕರುಗಳಿದ್ದರೆ ಅದರ ಸಗಣಿಗಳನ್ನು ಒಂದಷ್ಟು ತಗೊಂಡು ಅದ್ರ ಜೊತೆ ಕಾಂಪೋಸ್ಟ್ ಮಾಡಿ, ಕೋಳಿ ಗೊಬ್ಬರ ಇರ್ಬೋದು, ಕಾಫಿ ಸಿಪ್ಪೆ ಇರ್ಬೋದು, ಇನ್ನಿತರ ನೀವು ತೆಂಗಿನ ಹೊಟ್ಟಿರ್ಬೋದು, ಮರದ ಹೊಟ್ಟಿರ್ಬೋದು, ಸೊಪ್ಪುಗಳಿರ್ಬೋದು, ಎಲ್ಲವನ್ನು ಒಂದು 2-3 ಅಡಿ ಗುಂಡಿ ತೆಗೆದುಬಿಟ್ಟು ಒಂದು 15-20 ಅಡಿ ಉದ್ದ, ಒಂದು 15 ಅಡಿ ಅಗಲ, ಅದಕ್ಕೆ ನೀವನ್ನೆಲ್ಲ ಹಾಕಿ ಒಂದು ಮಾಯ್ಶ್ಚರಿಂಗ್ ಅಂತಂದರೆ ಸ್ವಲ್ಪ ನೀರು ಕೊಡ್ತಾ ಬರಬೇಕು. ಬೇಸಿಗೆಯಲ್ಲಿ 6 ತಿಂಗಳಿಗೆ ಒಂದು ಸಲ ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ. 6 ತಿಂಗಳು ಕಳೆದ ಮೇಲೆ ಮತ್ತೆ ನೀವು ಅದು ಮಾಯ್ಶ್ಚರ್ ಮೇಲೆ ನೆರಳು ಮಾಡಬೇಕು. ನೀವು ಅದಕ್ಕೆ ಸುಡೋಮೋನಸ, ಡೈಕೋಡರ್ಮ ಹಾಕ್ಬೋದು. ಡಿಕಾಂಪೋಸ್ ಎಲ್ಲ ಹಾಕ್ತು ಅಂತಂದರೆ ಫಸ್ಟ್ ಕ್ಲಾಸ್ ಕಾಂಪೋಸ್ಟ್ ಆಗ್ತದೆ. ಬೇವಿನ ಹಿಂಡಿ ಜೊತೆ ಹಾಕ್ಬೋದು. ಇದನ್ನೆಲ್ಲ ಹಾಕಿ ನೀವು ವರ್ಷಕ್ಕೊಂದು ಸಲ ಬಡ್ಡೆ ಕೊಡ್ತು ಅಂತಂದರೆ ಮೆಣಸು ಹೆಲ್ತಿಯಾಗಿರುತ್ತೆ, ಭಾರಿ ಚೆನ್ನಾಗಿ ಬರುತ್ತೆ, ಯಾವ ಕಾಯಿಲೆನೂ ಬರೋದಿಲ್ಲ. ಅದೆಲ್ಲ ನಮ್ಮಲ್ಲಿ ಕೇಳಿದರೆ ಎಲ್ಲ ಮಾಹಿತಿ ನಾವು ಹೇಳ್ಕೊಡ್ತೀವಿ ಸರ್. ನಾವು ಬರೀ ಗಿಡ ಒಂದು ಬೆಳೆಸ್ಬಿಟ್ಟು ಕೊಡೋದು ಮಾತ್ರ ಅಲ್ಲ, ಪ್ರತಿಯೊಂದು ಸಜೆಷನ್ ಅಂತಂದರೆ ಹಂತ ಹಂತದಲ್ಲಿ ಯಾವ ಥರ ಯಾವ ರೀತಿಯಲ್ಲಿ ಪ್ಲ್ಯಾಂಟ್ ಮಾಡಬೇಕು, ಯಾವ ದಿಕ್ಕಿಗೆ ಪ್ಲ್ಯಾಂಟ್ ಮಾಡಬೇಕು, ಎಷ್ಟು ದೂರದಲ್ಲಿ ಮಾಡಬೇಕು, ಆಮೇಲೆ ಯಾವ ಹಂತದಲ್ಲಿ ಯಾವ ಗೊಬ್ಬರ ಕೊಡಬೇಕು, ನೆಕ್ಸ್ಟ್ ಕಾಯಿಲೆಗಳು ಬಂದಾಗ ಅದಕ್ಕೆ ಯಾವ ಥರ ಔಷಧಿಗಳನ್ನು ನೀವು ಅದನ್ನು ಕೊಡಬೇಕಂತಕ್ಕಂಥದ್ದು, ಮತ್ತು ನೀವು ಹಾರ್ವೆಸ್ಟ್ ಮಾಡಿದಾಗ ಎಷ್ಟು ದಿವಸದಲ್ಲಿ ನೀವು ಒಣಗಿಸ್ಬೇಕು, ಎಲ್ಲವೂ ನಾವು ಅದರ ಅನುಭವ ಹಂಚ್ಕೊಳ್ತೀವಿ ಸರ್. ಇವಾಗ ನೋಡಿ, ಮತ್ತು ಅಡಿಕೆ ತೆಂಗಿಂದ ಇವಾಗ ಪ್ರಾಫಿಟ್ ಇದೆ ಇಲ್ಲ ಅಂತ ಹೇಳಿಲ್ಲ, ಬಟ್ ಅದರ ರೇಟ್ಗಳು ಯಾವಾಗ ಏನಾಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಈ ಮೆಣಸೆಲ್ಲ ನೀವು ತೆಂಗು ಮತ್ತು ಅಡಿಕೆ ಇವಕ್ಕೆಲ್ಲ ಕೊಟ್ಬಿಟ್ಟು ನಾವು ಹೇಳೋ ರೀತಿಯಲ್ಲಿ ನೀವು ಇದನ್ನು ಫಾಲೋ ಮಾಡ್ಕೊಂಡು ಹೋಯ್ತು ಅಂತಂದರೆ
ರೈತರಿಗೆ ದೊಡ್ಡ ಒಂದು ಬೆನ್ನೆಲುಬಾಗಿ ಒಂದು ಬೆಳೆ ಅಂತಂದರೆ ಮೆಣಸು ಸರ್. ಮೆಣಸು ಹಾಗೇ, ಕಾಫಿಯು ಹಾಗೇ ಆಯಿತಾ. ಇದಕ್ಕೆ ಯಾವಾಗಲೂ ಮಾರ್ಕೆಟ್ ಡೌನ್ ಆಗೋದಿಲ್ಲ. ಅಡಿಕೆ ಆಗ್ಲಿಕ್ಕೆ ಚಾನ್ಸ್ ಇದೆ, ತೆಂಗಿನಕಾಯಿ ಆಗ್ಲಿಕ್ಕೆ ಚಾನ್ಸ್ ಇದೆ. ಬಟ್ ಇದು ಅಂತಂದರೆ ಸ್ಪೈಸಸ್ ಎಲ್ಲ ಪ್ರಪಂಚಕ್ಕೆ ಮೂಲೆ ಮೂಲೆ ದೇಶಗಳಿಗೆ ಹೋಗ್ತಕ್ಕಂಥದ್ದು. ಇದು ಯಾವಾಗಲೂ ಇದು ತುಂಬ ಬೇಡಿಕೆ ಇದೆ. ಇದರ ಬೆಲೆಗಳು ಯಾವಾಗಲೂ ಕುಂದೋದಿಲ್ಲ. 50 ರೂಪಾಯಿ ಹೆಚ್ಚಾಗೋದು ಕಮ್ಮಿ ಆಗೋದು ಬಿಟ್ರೆ, ಕಾಫಿ ಮೆಣಸನ್ನು ನಿಗಾ ವಹಿಸಿ ಬೆಳೆದ್ರೆ, ಅದ್ರ ಜೊತೆಗೆ ಏಲಕ್ಕಿನೆಲ್ಲ ಮಾಡ್ಕೊಂಡು ತಂದರೆ ರೈತರಿಗೆ ಒಂದಲ್ಲ ಒಂದು ಸಪೋರ್ಟ್ ಆಗಿ ರೈತ ಆರಾಮಾಗಿ ಜೀವನ ಮಾಡ್ಬೋದು. ಒಂದೇ ಬೆಳೆನ ಸರ್ ನಂಬಿಬಿಟ್ಟು ಬೆಳೆದ್ರೆ ರೈತರಿಗೆ ಇವತ್ತಿನ ಇದರಲ್ಲಿ ಬದುಕಲಿಕ್ಕೆ ಭಾರಿ ಕಷ್ಟ ಇದೆ ಸರ್. ಸರ್ ಈಲ್ಡ್ ಅಂತಂದರೆ ನಿಮಗೆ ಎಲ್ಲ ಒಂದು ನಮ್ಮಲ್ಲೆಲ್ಲ 2 ವರ್ಷಕ್ಕೆಲ್ಲ ಗರಿ ಬರುತ್ತೆ ಅಂತಂದರೆ, ಅವೇನು ಒಂದು 4-5 ಅಡಿ ಹೈಟ್ ಬಂದಾಗ ಏನೋ 100 ಗ್ರಾಮ್ 200 ಗ್ರಾಮ್ ಗರಿ ತೋರಿಸ್ಬೋದು. ಒಟ್ಟು 3ನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತದೆ. ಒಂದು 4-5 ವರ್ಷಕ್ಕೆಲ್ಲ ಕಮರ್ಷಿಯಲ್ ಆಗಿ ಬೆಳೆ ತೆಗಿಬೋದು ಸರ್. ಬಳ್ಳಿಗಳನ್ನು ಅದೇ ಥರ ಅವರು ಅಡಿಕೆಗೆಲ್ಲ ಕರೆಕ್ಟಾಗಿ ಕಟ್ಟಬೇಕು. ಬಾಕಿ ಮರ ಥರಲ್ಲ, ಅದು ಅಡಿಕೆಗೆ ತೆಂಗಿಗೆ ವಿಧಿವಿಧಾನಗಳೆಲ್ಲ ನಾವು ಹೇಳ್ಕೊಡ್ತೀವಿ ಅವರಿಗೆ. ಆ ಥರ ಮಾಡ್ಕೊಂಡ್ರೆ ಆಯ್ತು ಸರ್. ಈಗ ಪಣಿಯೂರು ಹೊನ್ನೆಲ್ಲ ಅಂತಂದರೆ ಬಯಲುಸೀಮೆಗೆಲ್ಲ ತುಂಬ ಸೂಕ್ತ. ಯಾಕೆಂತಂದರೆ ಅದು ಸ್ವಲ್ಪ ಓಪನು ಹೀಟ್ ಏರಿಯಾದಲ್ಲಿ ಭಾರಿ ಚೆನ್ನಾಗಿ ಬರುತ್ತೆ, ಒಳ್ಳೆ ಈಲ್ಡು ಬರುತ್ತೆ. ಅದೇ ಬೆಸ್ಟು. ಬಾಕಿ ಈಗ ಸುಮಾರು ಐಟಮ್ಗಳೆಲ್ಲ ಇದೆ ಅಂತಂದರೆ, ಈಗ ಪಣಿಯೂರು 5 ಮತ್ತು 9 ಎಲ್ಲ ನಮ್ಮ ಈ ನೆರಳಿರ್ತಕ್ಕಂಥ ಪ್ರದೇಶಕ್ಕೆ, ಕೊಡಗಿಗೆ ಮತ್ತು ಈಗೆಲ್ಲ ಸುಮಾರು ತಳಿಗಳೆಲ್ಲ ಬಿಡುಗಡೆ ಮಾಡಿದ್ದಾರೆ. ಅದಂತಂದರೆ ಸರ್, ಈಗ ಅದ್ರ ಬಗ್ಗೆ ನಮಗೆ ಈ ಚಂದ್ರ ಇವೆಲ್ಲ ಬಂದಿದೆ, ಅದ್ರ ಬಗ್ಗೆ ಅಷ್ಟೊಂದು ಅನುಭವ ಇಲ್ಲ. ಬಟ್ ಪಣಿಯೂರು 1, 5, 9 ಎಲ್ಲ ಇದೆಯಲ್ಲ, ಎವರಿ ಇಯರು ಸೇಮ್ ಈಲ್ಡ್ಗಳು, ಗರಿಗಳು ಒಳ್ಳೆ ಏನಿಲ್ಲ ಅಂತಂದರೆ 9ರಿಂದ 10 ಇಂಚು ಉದ್ದ ಬರ್ತದೆ. ಮತ್ತು ವರ್ಷ ಸೇಮ್ ಒಂದೇ ಥರ ಈಲ್ಡ್ ಬರುತ್ತೆ ಸರ್. ಹೌದು, ಬಯಲುಸೀಮೆಗೆ ತುಂಬ ಸೂಕ್ತ ಅಂತಂದರೆ ಪಣಿಯೂರು 1 ತುಂಬ ಒಳ್ಳೆ ತಳಿ ಅದು. ಮಲೆನಾಡಕ್ಕಾದ್ರೆ ಪಣಿಯೂರು 1 ಬರ್ತದೆ. ಬಟ್ ಸ್ವಲ್ಪ ಶೇಡಿರೋ ಜಾಗಕ್ಕೆ 5 ಮತ್ತು 9 ಎಲ್ಲ ತುಂಬ ಒಳ್ಳೆಯದು ಸರ್. ಈಗ ನೋಡಿ, ಇದು ಹಲಸು ಜಾಕ್ ಫ್ರೂಟ್. ಇದು ನಮ್ಮಲ್ಲಿ 4 ತಳಿ ಇದೆ ಸರ್. ನೋಡಿ, ಇದು ಡಂಗ್ ಸೂರ್ಯ ಅಂತೇಳಿ. ಡಂಗ್ ಸೂರ್ಯ ಅಂತಂದರೆ ನೋಡಿ, ತೊಳೆಗಳು ನೋಡಿ ಈ ಥರ ರೆಡ್ಡಾಗಿ ಬರುತ್ತೆ ಇದು, ಆಯಿತಾ. ಈ ವೆರೈಟಿ ಇದೆ. ಮತ್ತಿನ್ನು ನೋಡಿ, ಅದು ಗಮ್ಲೆಸ್ಸು, ಮೇಣ ಬರಲ್ಲ ಅದರಲ್ಲಿ. ಗಮ್ಲೆಸ್ ಸರ್, ಅದು ಮೇಣ ಬರೋದಿಲ್ಲ. ಮತ್ತಿನ್ನು ಈ ಕಡೆ ನೀವು ಬಂತು ಅಂತಂದರೆ ನೋಡಿ, ವಿಯೆಟ್ನಾಂ ಸೂಪರ್ ಅರ್ಲಿ ಅಂತೇಳಿದು. ಹೌದು, ವಿಯೆಟ್ನಾಂ ಸೂಪರ್ ಅರ್ಲಿ 1-1.5 ವರ್ಷಕ್ಕೆಲ್ಲ ಬರುತ್ತೆ. ಹಣ್ಣು ಭಾರಿ ಚೆನ್ನಾಗಿರುತ್ತೆ. ಆಮೇಲೆ ಇದು ಚಂದ್ರ ಅಂತ ಹೇಳ್ಬಿಟ್ಟು ಸರ್, ಇದು ನೋಡಿ ಚಂದ್ರ ವೆರೈಟಿ. ಇದು ಕೆಂಪು ತೊಳೆನೇ ಬರುತ್ತೆ. ಇದೆಲ್ಲ ಸರ್ ಹೆಚ್ಚು ಕಡಿಮೆ ಒಂದು 9 ತಿಂಗಳು 10 ತಿಂಗಳು ಆಗಿದೆ ಸರ್ ಇದಕ್ಕೆ. ಇದು ಬಡೆಡ್ ಸರ್. ಬಡೆಡ್ ಅಂತಾರೆ ಕಣ್ಣು ಕಟ್ಟೋದು ಇದು. ಹೌದು, ಅಂದರೆ ಹಲ್ಸಲ್ಲಿ ಜಾಸ್ತಿ ಕಣ್ಣು ಕಟ್ಟೋದೇ ಸಕ್ಸಸ್ ಆಗೋದು. ಗ್ರಾಫ್ಟೆಡ್ ಮಾಡಿದರೆ ಸಕ್ಸಸ್ ಆಗಲ್ಲ ಅದು. ಅಂದರೆ ಇದರಲ್ಲಿ 3 ವಿಧಾನ ಮಾಡ್ತೀವಿ. ಈಗ ಒಂದು ಗೂಟಿ ಕಸಿ, ಅದೇ ಲಿಯರಿಂಗ್ ಅಂತ ಹೇಳ್ತಾರೆ. ಇನ್ನೊಂದು ಬಡೆಡ್, ಕಣ್ಣಿಗೆ ಕಣ್ಣು ಸೇರಿಸೋದು. ಇನ್ನೊಂದು ನಾವೀಗ ಗಿಡಗಳನ್ನು ಹೋಲ್ಡ್ ಮಾಡಿಬಿಟ್ಟು ಸೇರಿಸೋದು. ಅದಕ್ಕೆ ಅಪ್ರೋಚ್ ಗ್ರಾಫ್ಟೆಡ್ ಅಂತ ಹೇಳ್ತಾರೆ ಸರ್. ಇದು ಲವಂಗ ನೋಡಿ, ಇದೆಲ್ಲ ಬಯಲುಸೀಮೆಯಲ್ಲಿ ಭಾರಿ ಚೆನ್ನಾಗಿ ಬರುತ್ತೆ ಸರ್, ಲವಂಗ ಗಿಡ ಇದು. ಇನ್ನು ನಮ್ಮಲ್ಲಿ ಬಟರ್ ಫ್ರೂಟ್ಸ್ಗಳೆಲ್ಲ ಸುಮಾರು ವೆರೈಟಿ ಸಿಗ್ತದೆ ಸರ್. ಬಟರ್ ಫ್ರೂಟ್ ನಿಮಗೆ ಬಲ್ಬ್ ಟೈಪ್ ಸಿಗುತ್ತೆ, ಹ್ಯಾಶ್ ವೆರೈಟಿ ಸಿಗುತ್ತೆ, ಹೀಗೆಲ್ಲ ಇದೆ. ಇನ್ನು ಬಾಕಿ ಫ್ರೂಟ್ಸ್ ಸೆಕ್ಷನ್ಗಳು ಮುಂದೆ ಇದೆ. ಬನ್ನಿ ಸರ್, ತೋರಿಸ್ತೀನಿ ಬನ್ನಿ ಸರ್. ಈಗ ನಮ್ಮಲ್ಲಿ ಅದೇ ಥರ ಹಲವಾರು ಜಾತಿ ಹಣ್ಣಂಪಲು ಗಿಡ ಇದೆ ಸರ್. ಇವಾಗ ನೋಡಿ, ಇದು ಸಪೋಟ ನೋಡಿ, ಇಲ್ಲೇ ಕಾಯಿ ಬಿಟ್ಟಿದೆ ಅಂತಂದರೆ ಎಲ್ಲ ಗ್ರಾಫ್ಟೆಡ್ ಇವು. ನಮ್ಮಲ್ಲಿ ಖಾಲಿ ಪತ್ತಿ ಮತ್ತು ಕ್ರಿಕೆಟ್ ಬಾಲ್ ಅಂತಕ್ಕಂಥ 2 ತಳಿ ಸಿಗ್ತದೆ ಇದು. ಆಮೇಲೆ ನೀವು ಈ ಕಡೆ ಬಂದರೆ ನೋಡಿ, ಫ್ರೂಟಲ್ಲಿ ಮಾವು ಹಾಗೇನೆ, ಮಾವು ಸುಮಾರು 7 ವೆರೈಟಿ ಇದೆ. ಈಗ ನೋಡಿ, ಇದು ಚಕೋತ ಆಯಿತಾ. ಮತ್ತು ಇದು ವಾಟರ್ ಆ್ಯಪಲ್ ನೋಡಿ, ಅದು ಮಾವಿನಲ್ಲಿ ದಸರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಕ್ಯಾಶ್ಯೂ ನಟ್ ಪ್ಲಾಂಟ್ ಸರ್. ಇದು ನೋಡಿ, ಆ ಕಡೆ ಸಿಟ್ರಸಲ್ಲಿ ಹಿಳ್ಳಿ ಗಿಡ ಇದೆ. ಆಮೇಲೆ ಮಾವಲ್ಲಿ ನೋಡಿ, ಇದು ತೋತಾಪುರಿ ಮಾವಿದು. ಹೌದು ನೋಡಿ, ಇದು ಮಲ್ಲಿಕ ತುಂಬ ಟೇಸ್ಟ್ ಇರ್ತದೆ ಮಲ್ಲಿಕ. ನೋಡಿ, ಆ ಕಡೆ ಮಲ್ಗೋಬಾ ಇದೆ. ಇನ್ನು ರಸ್ಪುರಿ ಇದೆ ನೋಡಿ ಸರ್, ಅಲ್ಲಿ ರಸ್ಪುರಿ ಇದೆ. ಮತ್ತು ಬಾದಾಮಿ ಇದೆ. ಇನ್ನು ಈ ಕಡೆ ಬಂದರೆ ನೀವು ನೋಡಿ, ನಮ್ಮಲ್ಲಿ ಗಜನಿಂಬೆ ಪ್ಲಾಂಟ್ಸ್ ಇದೆ. ಮತ್ತು ಸೀಬೆ 3-4 ವೆರೈಟಿ ಇದೆ ಸರ್ ನಮ್ಮಲ್ಲಿ. ಆಮೇಲೆ ಇದು ಅಪ್ರೋಚ್ ಗ್ರಾಫ್ಟೆಡ್ ನಿಮಗೆ ನಮ್ಮ ಇದು ಯಾವುದು ಅಂತಂದರೆ ರಾಂಬುಟನ್ ಇದೆ. ಮತ್ತು ಸರ್ ಎಕ್ಸಾಕ್ಟಿಕ್ ಫ್ರೂಟ್ಸು ಇದು ನಿಮ್ಮ ಮ್ಯಾಂಗೋಸ್ಟಿನ್ ಇದೆ. ಮ್ಯಾಂಗೋಸ್ಟಿನ್ನು ಸಹ ಅದು ಎಕ್ಸಾಕ್ಟಿಕ್ ಫ್ರೂಟ್ಸೇ ಅದರಲ್ಲೇ. ಮತ್ತು ರಾಂಬುಟನು ಹೌದು. ಇನ್ನು ಈ ಕಡೆ ನೀವು ಬಂದಾಗ ನೋಡಿ ಸರ್, ಅದು ಅಬಿಯೋ ಫ್ರೂಟ್ಸ್ ಅಂತೇಳಿ ಭಾಳ ಟೇಸ್ಟಾಗಿರ್ತದೆ. ಹೌದು. ಮತ್ತು ನೋಡಿ, ಇದೊಂದು ವೆರೈಟಿ ನಿಂಬೆ ಸರ್, ಲೆಮನ್. ಇದು ಎಲ್ಲ ಸೀಸನಲ್ಲೂ ಕಾಯಿ ಇರ್ತದೆ ಇದು.
ಕಾಗಜಿ ಅಲ್ಲ, ಮಾರ್ಕೆಟ್ ನಿಂಬೆ ಇದು. ಹೌದು. ಮತ್ತು ಸರ್ ಇಲ್ಲಿ ನೋಡಿ, ಇದು ಕಾಚಿಪುಳಿ ಅಂತ ಹೇಳ್ತಾರೆ. ಕಾಚಿಪುಳಿ ನೀವು ಕೇಳಿರ್ತೀರ. ಅಡಿಗೆಗೆಲ್ಲ ಬಳಸ್ತಾರಲ್ಲ. ಹೌದು ನೋಡಿ, ಅದು ಸರ್ ಆ ಗಿಡಗಳಿದು. ಇದೇ ಕಾಚಿಪುಳಿ ಅಲ್ಲ ಇದು? ಹೌದು ಹೌದು ನಿಮ್ಮ ಹತ್ರ ಬಂದು ಎಲ್ಲ ಗಿಡಗಳು ಸಿಗ್ತದೆ. ಹೌದು ಹೌದು. ಮತ್ತು ಸರ್ ನೋಡಿ, ಈಗ ಇದು F1 ಡಾರ್ಫ್ ಅಂತ ಹೇಳ್ಬಿಟ್ಟು ಇದು ಕೊಕೋ ಪ್ಲಾಂಟ್ ಸಿಗುತ್ತೆ ನಮ್ಮಲ್ಲಿ. ತುಂಬ ಒಳ್ಳೆ ವೆರೈಟಿ. ನಮ್ಮ ಬಯಲುಸೀಮೆಲೆಲ್ಲ ರೈತರುಗಳೆಲ್ಲ ಭಾಳ ಬೇಡಿಕೆ ಇದೆ ನೋಡಿ. ಆ ಕಡೆ ಆ ಸೆಕ್ಷನಲ್ಲೂ ಇದೆ ಸರ್. ಅದು ಕೊಕೊನಾ? ಆ ಕೋಕಾ ಅಲ್ಲಿ ತುಂಬ ಇದೆ ನೋಡಿ. ಇದು ಎಗ್ ಫ್ರೂಟ್ಸ್ ಅಂತೇಳಿ. ಹೌದು, ಅದೇ ಆ ಥರ ಕಾಣುತ್ತೆ. ಅದ್ರ ಲೀಫ್ ಹಂಗೆ ಕಾಣೋದು. ಆಮೇಲೆ ಸರ್ ಈ ಕಡೆ ಬಂದರೆ ನೀವು ಹನುಮಾನ್ ಫಲಗಳಿದೆ ಸರ್ ನಮ್ಮಲ್ಲಿ. ಹೌದೌದು. ಮತ್ತು ಇದು ನೋಡಿ ಸರ್, ಇದು ಕೋಕೋ ಪ್ಲ್ಯಾಂಟ್ಸ್ ನೋಡಿ. ಇದು ಅದು ಸಮೇತ F1 ಡಾರ್ಫ್ ಅಂತೇಳಿ. ಇನ್ನು ಈ ಕಡೆ ಬಂದರೆ ಸರ್ ಇದು ನೋಡಿ, ಇದು ಸೂರ್ಯನಾಮ್ ಚೆರಿ ಅಂತೇಳಿ. ಚೆರಿ ಹಣ್ಣು ಸೂರ್ಯನಾಮ್ ಚೆರಿ ಅಂತ ಹೇಳ್ತಾರೆ. ಅದು ಹಣ್ಣಾದಾಗ ಸ್ವೀಟು, ಲೈಟು ನಿಮಗೆ ಹಳದಿದ್ದಾಗ ಹುಳಿ ಬರ್ತದೆ. ಆಮೇಲೆ ವಾಟರ್ ಆ್ಯಪಲ್ ನಮ್ಮಲ್ಲಿ 2 ಜಾತಿ ಇದೆ ಸರ್. ಒಂದು ವೈಟ್ ಇದೆ, ಆಮೇಲೆ ಒಂದು ರೆಡ್ ಇದೆ ನೋಡಿ. ಅದು ರೆಡ್ ಟೈಪ್ ಅದು. ಹೌದು. ಆಮೇಲೆ ಸರ್ ಇದು ನೋಡಿ, ಇದು ಮೂಸಂಬೆ, ಗ್ರಾಫ್ಟೆಡ್ ಮೂಸಂಬೆ. ಇನ್ನು ಈ ಕಡೆ ಬಂದರೆ ಸರ್ ನಿಮಗೆ ನೋಡಿ, ಅಲ್ಲಿ ಸ್ಟಾರ್ ಫ್ರೂಟ್ಸ್ಗಳಿದೆ. ಮತ್ತು ಬ್ಯಾಕ್ ಸೈಡ್ ನೋಡಿ ಲೀಚಿ, ಒಳ್ಳೆ ವೆರೈಟಿ ಲೀಚಿ ಅದು. ಹೌದು ನೋಡಿ ಸರ್, ಇದು ಸ್ಟಾರ್ ಫ್ರೂಟ್ಸ್ ಇದು ನೋಡಿ. ಎಲ್ಲ ಹೂವು ಸ್ಟಾರ್ಟ್ ಆಗಿದೆ ಇವಾಗಲೇ. ಹೌದು, ಗ್ರಾಫ್ಟೆಡ್ ಸರ್, ಇದು ಗ್ರಾಫ್ಟೆಡ್ ಇದು. ಹೌದು ಹೌದು ಹೌದು. ಆಮೇಲೆ ಸರ್ ನಿಮಗೆ ಇಲ್ಲಿ ನೋಡಿ, ಇದು ಲೀಚಿ ಪ್ಲ್ಯಾಂಟ್ಸ್. ಇದು ಲೀಚಿ ಪ್ಲ್ಯಾಂಟ್ಸ್ ಒಳ್ಳೆ ವೆರೈಟಿ ಇದು, ಲೀಚಿ. ಹೌದು ಸರ್. ಆಮೇಲೆ ನಿಮಗೆ ನೋಡಿ, ಇದು ನಿಂಬೆ ಕಾಗಜಿ ಅಂತ ಹೇಳ್ಬಿಟ್ಟು. ಇದು ನಿಮಗೆ 365 ದಿವಸನೂ ಫಸಲು ಇರುತ್ತೆ. ಮತ್ತು ಇದು ಗೂಟಿಗಸಿ ಬೇಗ ಬರುತ್ತೆ ಸರ್. 3-4 ತಿಂಗಳಲ್ಲೆಲ್ಲ ಈಲ್ಡ್ ಬರ್ತದೆ ಇದು. ಹೌದು, ಬರುತ್ತೆ. ಹೌದು ಸರ್, ಹೌದು. ನಿಮಗೆ ಅದು ನಾಗ್ಪುರ್ ಆರೆಂಜ್ ಅಂತೇಳಿ, ಅದು ಗ್ರಾಫ್ಟೆಡ್ ಸರ್. ನಾಗ್ಪುರ್ ಎಲ್ಲ ಕಡೆ ಆಲ್ಮೋಸ್ಟ್ ಬರುತ್ತೆ. ನಮ್ಮನ್ನು ಆಗ ನಾನು ಹೇಳಿದ್ನಲ್ಲ, ಈ ಕೂರ್ಗ್ ಆರೆಂಜ್ ನಮ್ಮ ಕೂರ್ಗ್ನಲ್ಲೇ ಸೆಟ್ ಆಗ್ತಕ್ಕಂಥದ್ದು. ಬಟ್ ಇದು ಎಲ್ಲ ಕಡೆನೂ ಬರುತ್ತೆ ನೋಡಿ. ಆಮೇಲೆ ಇದು ಸರ್ ಮಿರಾಕಲ್ ಫ್ರೂಟ್ ಅಂತೇಳಿ. ಇದ್ರ ವಿಶೇಷ ಏನು ಅಂತಂದರೆ, ಇದು ಹಣ್ಣು ನಿಮಗೆ ನಮ್ಮ ಜೀರಿಗೆ ಮೆಣಸು ಥರ ಅದಕ್ಕಿಂತ ದಪ್ಪ ಬರ್ತದೆ. ಅದು 2 ಹಣ್ಣು ನೀವು ತಿಂದುಬಿಟ್ಟು ಒಂದು 5 ನಿಮಿಷ ಬಿಟ್ಟುಬಿಟ್ಟು ಹಸಿ ಹುಳಿ ನೀವು ತಿಂದರೂ ಒಳ್ಳೆ ಸಕ್ಕರೆ ತಿಂದಂಗೆ ಆಗ್ತದೆ. ಅದಕ್ಕೆ ಮಿರಾಕಲ್ ಫ್ರೂಟ್ ಅಂತೇಳಿ ಹೆಸರು. ಹೌದು ಸರ್ ನೋಡಿ, ಅದು ಹನುಮಾನ್ ಫಲ ಅದು. ಆಮೇಲೆ ಆ ಕಡೆ ಎಲ್ಲ ಮೂಸಂಬಿ ಗಿಡಗಳೆಲ್ಲ ಇದೆ. ಮತ್ತು ಸರ್ ನಮ್ಮಲ್ಲಿ ಇನ್ನು ಸ್ಪೆಷಲಾಗಿ ಏನು ಅಂತಂದರೆ ನೋಡಿ ಸರ್, ಇದೆಯಲ್ಲ, ಇದೊಂದು ವಿಶೇಷ ಗಿಡ. ಇದು ಆಲ್ ಸ್ಪೈಸಿ ಅಂತೇಳಿ. ಇದು ಎಲ್ಲ ಪ್ರತಿಯೊಂದು ಚಕ್ಕೆ, ಲವಂಗ, ಜಾಯಿಕಾಯಿ ಎಲ್ಲ ಫ್ಲೇವರ್ ಅಡಗಿರ್ತಕ್ಕಂತಹ ಗಿಡ ಇದು. ಆಯಿತಾ? ಇದನ್ನು ಪ್ರತಿಯೊಂದು ಅಡುಗೆಗೆ ಹಾಕ್ಬೋದು ನೀವು. ಕಾಫಿ ಟೀಗೆ ಹಾಕ್ಬೋದು. ನಮ್ಮಲ್ಲಿ ಚಕ್ಕೆ, ಲವಂಗ, ಜಾಯಿಕಾಯಿ, ಆಲ್ ಸ್ಪೈಸಿ ಈ ಥರ ಎಲ್ಲ ಸಾಂಬಾರು ತಳಿಗಳು ಸಿಗುತ್ತೆ. ಏಲಕ್ಕಿ ನಾನು ಹೇಳ್ದಂಗೆ ನಿಮಗೆ ನೆಲ್ಯಾಣಿ ಗ್ರೀನ್ ಗೋಲ್ಡು ಮತ್ತು SKP ಮಲಬಾರು ಗೋಲ್ಡ್ ಪ್ಲಾಂಟ್ಸ್ ಸಮೇತ ಸಿಗ್ತದೆ ಸರ್. ಎಲ್ಲ ಪ್ಯಾಕೇಜ್ ಇದೆ ಸರ್. ಅದೇ ಥರ ನೀವು ತೆಂಗು ನಮ್ಮಲ್ಲಿ ಈಗ ತಿಪ್ಟೋ ಟಾಲ್ ಇದೆ. ಆಮೇಲೆ ನಿಮಗೆ ಗೋಲ್ಡನ್ ವೆರೈಟಿ ಇದೆ, T/D ಇದೆ, D/T ಇದೆ. ಎಲ್ಲ ವೆರೈಟಿ ಸಿಗ್ತದೆ. ಹೌದು ಸರ್. ಅಂದರೆ ನಮ್ಮಲ್ಲಿ ಬಂದರೆ ಇಂಥ ಗಿಡ ಇಲ್ಲ ಅಂತೇಳಿ ರೈತರು ವಾಪಸ್ ಹೋಗಬಾರ್ದು. ಆ ಉದ್ದೇಶದಲ್ಲಿ ಈಗ ನಮಗೆ ಮೇಯ್ನು ನಾವಿಲ್ಲಿ ಕಾಫಿ, ಮೆಣಸು, ಅಡಿಕೆ, ತೆಂಗೆಲ್ಲ ಮಾಡಿದರೂ ಸಮೇತ ಜೊತೆಗಿನ ರೈತರಿಗೆ ಕೆಲವು ಜಾಯಿಕಾಯಿ, ಚಕ್ಕೆ, ಲವಂಗ, ಆಮೇಲೆ ಇನ್ನಿತರ ಹಣ್ಣಂಪಲು ಗಿಡ ಬೇಕಾಗೋದು ಅಂತೇಳಿ ಎಲ್ಲವೂ ನಾವು ಮಾಡ್ತೀವಿ ಸರ್. ಸರ್ ಈಗ ನೋಡಿ ಸರ್, ಇದು ಸಿಲ್ವರ್ ಓಕ್. ಇದು ನಿಮಗೆ ಪ್ಯೂರ್ ವೈಟ್ ತಳಿ ಅಂತಂದರೆ ಇದು ಭಾಳ ಫಾಸ್ಟಾಗಿ ಗ್ರೋತಾಗಿ ಬೆಳೀತಕ್ಕಂಥದ್ದು. ನೋಡಿ ನೀವು ಕಾಂಡನೇ ಗೊತ್ತಾಗ್ತದೆ ವೈಟ್ ಆಗಿರ್ತಕ್ಕಂಥದ್ದು. ಎಷ್ಟು ಹೆಲ್ತಿಯಾಗಿದೆ ನೋಡಿ ಸರ್ ಗಿಡ. ಇದು ಸಿಲ್ವರ್ ಓಕ್ ಸಮೇತ ನಾವು ಮಾಡ್ತೀವಿ. ಅಂತಂದರೆ ಈ ವೈಟ್ ಆದರೆ ನಿಮಗೆ ಭಾರಿ ಬೇಗ 10 ವರ್ಷದಲ್ಲೆಲ್ಲ ಹೆಚ್ಚು ಕಮ್ಮಿ ಸುತ್ತಳತೆ 3-4 ಅಡಿ ಬರುತ್ತೆ ಅಂಥ ತಳಿ ಇದು. ಇದನ್ನು ಸಮೇತ ನಾವು ಮಾಡ್ತೀವಿ. ಭಾರಿ ಚೆನ್ನಾಗಿ ಬರುತ್ತೆ ಸರ್. ಅದಕ್ಕೆ ಅಂತಂದರೆ ಈಗ ನೀವು ಅಡಿಕೆ ಇವೆಲ್ಲ ಅಂತಂದರೆ ಕಟ್ಟಾಗ್ತಾ ಹೋಗಬೇಕು. ಸಿಲ್ವರ್ ಆದರೆ ರಫ್ ಇರ್ತದಲ್ವಾ, ಕಟ್ ಹಾಕಂಗಿಲ್ಲ. ಹೌದೌದು, ಹೌದು ಸರ್, ಹೌದು. ಮತ್ತು ಸರ್ ಈಗ ನೋಡಿ, ಇದು ತೀರ್ಥಹಳ್ಳಿ ಅಡಿಕೆ. ಈ ಪ್ಲಾಟ್ ಇದೆ ಅಲ್ವಾ, ತೀರ್ಥಹಳ್ಳಿ ಅಡಿಕೆ ಸರ್. ಹೌದು ಅಂತಂದರೆ ಇದು ಭಾಳಷ್ಟು ಜನ ತೀರ್ಥಹಳ್ಳಿ ಕೇಳ್ತಾರೆ, ಭಾಳಷ್ಟು ಜನ ನಮ್ಮ ನಾಟಿ ರಾಮನಾಥ್ಪುರ ಕೇಳ್ತಾರೆ. ಅಂದರೆ ಇದು ನಾಟಿನೇ, ಅದು ನಾಟಿನೇ.
ಇನ್ನು ಬಾಕಿ ನೀವು ಮಂಗಳೂರು ಕಡೆ ಕೆಲ ಕಡೆ ಹೋಯ್ತು ಅಂತಂದರೆ ಮಂಗಳ, ಶತಮಂಗಳ, ಆಮೇಲೆ ಈ ಥರ ಎಲ್ಲ ಇದೆ. ಬಟ್ ಅವೆಲ್ಲ ಇಲ್ಲಿ ಮಾಡೋದು ಇಲ್ಲ, ತಗೊಳ್ಳೋದಿಲ್ಲ. ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಹೌದು, ಬನ್ನಿ. ಹೌದು, ತೀರ್ಥಹಳ್ಳಿ. ಹಾಂ ಸರ್, ಇನ್ನು ನಾವಿಲ್ಲಿ ಅಂತಂದರೆ ಇವೆಲ್ಲ ನೋಡಿ ಕಂಪ್ಲೀಟ್ ಗ್ರೋವರ್ ಬ್ಯಾಗ್ ಇದೆಯಲ್ಲ, ಇವೆಲ್ಲ ನಾನು ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ 99% ನಮ್ಮ ನರ್ಸರಿಗಳಲ್ಲೇ ನಾವು ಉತ್ತಮವಾದ ತಳಿಗಳನ್ನು ತಂದು ಬೆಳೀತಕ್ಕಂಥದ್ದು. ಅಂದರೆ ಈ ಮಣ್ಣುಗಳು ನೀವು ನೋಡಿದ್ರಲ್ಲ ಹೊರಗಡೆ, ಕಾಡು ಮಣ್ಣುಗಳು, ಒಳ್ಳೆ ಕಡೆ ಕಾಡು ಮಣ್ಣು ಕಲೆಕ್ಟ್ ಮಾಡಿ ಅದ್ರ ಜೊತೆಗೆ ನೋಡಿ ನಾವು ಕಾಂಪೋಸ್ಟ್ ಮಾಡ್ತೀವಿ. ಹೆಚ್ಚು ಕಮ್ಮಿ ಒಂದು 40 ಟ್ರ್ಯಾಕ್ಟ್ರ್ 50 ಟ್ರ್ಯಾಕ್ಟ್ರ್ ಮೇಲೆ ಇದೆ. ಇದು ಕಾಂಪೋಸ್ಟ್ ಗುಂಡಿ ಸರ್. ಬನ್ನಿ, ಭಾಳ ಉತ್ತಮವಾದ ವೆರೈಟಿ ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡಿ, ಇದು ಫುಲ್ಲು ನಾವು ಸುಮ್ಮನೆ ಸಪ್ಪಾಕಿ ಮುಚ್ಚಿದ್ದೀವಿ. ನೀವಿಲ್ಲಿ ನೋಡಬೇಕು ಅಂದರೆ ನೋಡಿದರೆ ಇದು ಫುಲ್ಲು ಕಾಂಪೋಸ್ಟು. ಇನ್ನು ಈ ಕಡೆ ನೋಡಿ ಕಾಂಪೋಸ್ಟ್ ನಾನು ಹೇಳ್ತೀನಿ ಸರ್. ನೋಡಿ ಫಸ್ಟ್ ಇದು ನಿಮಗೆ ಬ್ರೀಫ್ ಮಾಡ್ತೀನಿ. ಇಲ್ಲಿ ನೋಡಿ, ಹೌದು, ಇದು ಈ ಒರಿಜಿನಲ್ ಕಾಂಪೋಸ್ಟ್ ಇದು. ಇದಕ್ಕೆ ಅಂತಂದರೆ ಈಗ ನಾವು ಏನೇನು ಹಾಕ್ತೀವಿ ಅಂತಂದರೆ, ಈಗ ಈ ಗುಂಡಿ ನೋಡಿ ಹೆಚ್ಚು ಕಮ್ಮಿ ಒಂದು 4 ಅಡಿ ಆಳ ಇದೆ, ಒಂದು 20 ಅಡಿ ಉದ್ದ, 20 ಅಡಿ ಅಗಲ ಇದೆ ಸರ್. ಇದಕ್ಕೆ ಏನು ಮಾಡ್ತೀವಿ ಅಂತಂದರೆ, ಫಸ್ಟು ಕೋಕೋ ಫೀಡು ಪ್ರೋಸೆಸ್ ಇಲ್ದಲೇ ಇರ್ತಕ್ಕಂಥದ್ದು ತೆಂಗಿನ ಹುಡಿ ಇದೆಯಲ್ಲ, ಅದೊಂದು 2 ಲೋಡ್ ತರಿಸಿದ್ದೀನಿ. ಅದ್ರ ಜೊತೆಗೆ 12 ಟ್ರ್ಯಾಕ್ಟ್ರು ಹಸಿ ಸಗಣಿ, ಹೌದು, ಅದನ್ನು ಹಾಕಿ ಅದ್ರ ಜೊತೆಗೆ ಕಾಫಿ ಸಿಪ್ಪೆ. ಅದು ಈಗ ನಿಮಗೆ ಪಲ್ಪರ್ ಮಾಡಿದ ತಕ್ಷಣ ತಂದು ಹಾಕಬಾರ್ದು, ಭಾರಿ ಹೀಟ್ ಇರ್ತದೆ. ಅದು ಒಂದು ಹಳೆ ಗುಂಡಿಗಳಿಗೆ ತಂದುಬಿಟ್ಟು ಡೆಂಪ್ ಮಾಡಿ 1 ವರ್ಷ ಅದನ್ನು ನಾವಲ್ಲಿ ಹಾಕಿರ್ತೀವಿ. ಇದು ಮಾಡೋ ಜೊತೆಗೆ ಏನು ಮಾಡ್ತೀವಿ, ಈಗ ಸಗಣಿ ಕೋಕೋ ಫೀಡ್ ಆಯಿತಾ, ಆಮೇಲೆ ಕಾಫಿ ಸಿಪ್ಪೆನ ತಂದು ಹಾಕ್ತೀವಿ. ಆಮೇಲೆ ಮರದ ಮಿಲ್ಲಲ್ಲಿ ಈ ಕುಯ್ಸಿದ ಪುಡಿಗಳಿರುತ್ತೆ ನೋಡಿ, ಹೊಟ್ಟುಗಳು, ಅವೆಲ್ಲ ಇದು ಫುಲ್ಲು ಕೊಳ್ತಿರ್ತದೆ. ಅದನ್ನೊಂದು 15 ಟ್ರ್ಯಾಕ್ಟ್ರ್ ಅದು ಹಾಕ್ತೀವಿ. ಜೊತೆಗೆ ಒಂದು 15 ಟ್ರ್ಯಾಕ್ಟ್ರ್ ಕಾಫಿ ಸಿಪ್ಪೆ, ಅದು ಕಾಂಪೋಸ್ಟ್ ಮಾಡಿದ್ದೇನೆ. ಆಮೇಲೆ ಒಂದು 12 ಟ್ರ್ಯಾಕ್ಟ್ರ್ ಸಗಣಿ, ಇನ್ನು 2 ಟಿಪ್ಪರಷ್ಟು ಕೋಕೋ ಫೀಡ್ಗಳು, ಆಮೇಲೆ ಇದ್ರ ಜೊತೆಗೆ ಬೇವಿನ ಹಿಂಡಿ 15 ಚೀಲ ಬೇವಿನ ಹಿಂಡಿ, ಒಂದು 25 ಚೀಲ ಸುಣ್ಣ, ಆಮೇಲೆ ಗ್ಲಿರಿಸಿಡಿಯ ನೋಡಿ, ಅದರ ಸೊಪ್ಪು ಈಗ ಮೇಲೆ ಕಾಣ್ತಾ ಇದೆಯಲ್ಲ, ಗ್ಲಿರಿಸಿಡಿಯ ಸೊಪ್ಪು, ಆಮೇಲೆ ಹೊಂಗೆ ಸೊಪ್ಪುಗಳು, ಇದನ್ನೆಲ್ಲ ಹಾಕಿ 6 ತಿಂಗಳು ಕಳೆದಾದ್ಮೇಲೆ ಏನು ಮಾಡ್ತೀವಿ, ಒಂದು ಸಲ JCBನಲ್ಲಿ ಫುಲ್ಲು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಆದಮೇಲೆ ಏನು ಮಾಡ್ತೀವಿ, ಇದಕ್ಕೆ ಬೇಸಿಗೆನಲ್ಲಿ ಫುಲ್ ನೆರಳು ಮಾಡ್ತೀವಿ. ಇದಕ್ಕೆ ಸುಡೋಮೋನಸ್ ಮತ್ತು ಡ್ರೈಕೋಡರ್ಮ ಹಾಕ್ತೀವಿ. ಹಾಕಿ ಒಂದು 2 ತಿಂಗಳಾದಮೇಲೆ ಡಿಕಾಂಪೋಸರ್ ಮಾಡ್ತೀವಿ, ಮತ್ತು ಡಿಕಾಂಪೋಸರ್ ಹಾಕ್ತೀವಿ. ಡಿಕಾಂಪೋಸರ್ ಹಾಕಿದ ಮೇಲೆ ಹೌದು, ಒಂದು 2 ಸಲ ಜೀವಾಮೃತ ಮಾಡಿಬಿಟ್ಟು ಹಾಕ್ತೀವಿ ಸರ್. ಅವಾಗ ಏನಾಗುತ್ತೆ, ನಿಮಗೆ ಈ ಮೆಥಡಲ್ಲಿ ಕಾಂಪೋಸ್ಟ್ ರೆಡಿ ಆಗ್ತದೆ. ಇದನ್ನು ನಾವು ಈ ಕಾಡು ಮಣ್ಣು ಜೊತೆ ಏನು ಮಾಡ್ತೀವಿ, ಬೇಸಿಗೆನಲ್ಲಿ ಹಾಕ್ಬಿಟ್ಟು ಎಲ್ಲ ಟ್ಯಾಕ್ಟ್ರಲ್ಲಿ ರೋಟ್ರಿ ಹೊಡೆದು ಮಿಕ್ಸ್ ಮಾಡಿಬಿಟ್ಟು ಬಾಸ್ಕೆಟ್ಗಳಿಗೆ ತುಂಬಿಸೋದು. ಈಗ ಯಾಕೆಂದರೆ ಹೊರಗಡೆ ಅವು ಇವು ಅಂತೇಳಿ ತುಂಬ ತಂದುಬಿಟ್ಟು ಮಾರ್ತಾರೆ. ಒಂದು ಚೀಲಕ್ಕೆಲ್ಲ 700 800 ಅದು ಏನೇನೋ ಇರ್ತದೋ ದೇವರಿಗೆ ಗೊತ್ತು, ಅದನ್ನೆಲ್ಲ ನಂಬಲಿಕ್ಕೆ ಬರಲ್ಲ. ಸ್ವತಃ ನಾವೇ ಮಾಡ್ಕೊಂಡ್ರೆ ಈ ನಮಗೆ ವಿಶ್ವಾಸ ಇರ್ತದ, ಒರಿಜಿನಾಲಿಟಿ ಪಕ್ಕನಾ. ನಾನೀಗ ಒಂದು 3 ಮಂತ್ಸ್ ಬ್ಯಾಕ್ ಇಲ್ಲಿ ನೋಡಿ, ಇದರಲ್ಲಿ ಈಗ ನಾನು ಮಿಕ್ಸ್ ಮಾಡೋ ಸಂದರ್ಭದಲ್ಲಿ ನಮಗೆ ಹಣ್ಣಂಪಲುಗಳು ಬಾಸ್ಕೆಟ್ ಇದೆ ಅಲ್ವಾ, ಹಣ್ಣಂಪಲು ಬಾಸ್ಕೆಟ್ಗಳನ್ನು ತುಂಬಿಸೋಕ್ಕೆ ಇಲ್ಲಿ ನೋಡಿ ಕಾಂಪೋಸ್ಟ್ ಮಾಡಿರ್ತಕ್ಕಂಥದ್ದು. ಇದೊಂದು 3 ತಿಂಗಳ ಹಿಂದೆನೇ ಏನು ಮಾಡಿದೆ, ಒಂದು 4 ಟ್ರ್ಯಾಕ್ಟ್ರಲ್ಲಿ ಇದನ್ನು ಬಗ್ಗಿಸ್ಬಿಟ್ಟು ಹಾಕ್ಸಿದ್ದೆ. ಇನ್ನು 4 ತಿಂಗಳು ಕಳೆದ್ರೆ ಇನ್ನೂ ಸೂಪರ್ ಆಯ್ತದೆ ಇದು. ಹೌದು, ಕಾಂಪೋಸ್ಟ್ ಕೊಡ್ತಾ ಇದೆ. ಹೌದು ಸರ್, ಹೌದು. ಯಾಕೆಂದರೆ ನಾನು ಮೊದಲೇ ನಿಮಗೆ ಹೇಳಿದ್ರಿ ರೀತಿಯಲ್ಲಿ, ಹೌದು, ನಾವು ಕೊಡ್ತಕ್ಕಂಥ ಗಿಡಗಳು ನಾಳೆ ರೈತರಿಗೆ ಅದು ಉಪಯೋಗ ಬರಬೇಕು. ಮತ್ತು 100ಕ್ಕೆ 100 ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಒಂದು 2% ಆಚೆ ಈಚೆ ಆಗ್ಬೋದು, ಬಟ್ 98% ಅಂತೂ ಫುಲ್ ಗ್ಯಾರಂಟಿ. ಯಾಕೆಂದರೆ ನಾವೇ ಸ್ವತಃ ಬೆಳೆಯೋದಲ್ವಾ, ಫುಲ್ಲು ಕಾನ್ಫಿಡೆನ್ಸ್ ಆಗಿ ರೈತರುಗಳು ತಗೊಂಡೋಗ್ಬೋದು. ಹೌದು ಸರ್. ಹಲಸಿಂದು ಅಂತಂದರೆ ಈಗ ಆ್ಯಕ್ಚುಲಿ ನಾವಿಲ್ಲಿ ಕಸಿ ಕಟ್ಟಕ್ಕೆ ಬರೋದಿಲ್ಲ, ಯಾಕೆಂತಂದರೆ ಅವು ಒಳ್ಳೆ ಮದರ್ ಪ್ಲ್ಯಾಂಟ್ ಇರಬೇಕು. ನಮ್ಮಲ್ಲಿ ಕೊಡಗಲ್ಲಿ ಈ ಏರಿಯಾದಲ್ಲಿ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಈಗ ನೋಡಿ ಪುತ್ತೂರಲ್ಲಿ ಜಾಕ್ ಅನಿಲ್ ಅಂತೇಳಿ ಭಾರಿ ಹೆಸರುವಾಸಿ ಅವರು, ಮದರ್ ಪ್ಲ್ಯಾಂಟ್ಸ್ ಇದೆ, ಅಲ್ಲಿಂದ ನಾವು ಪರ್ಚೇಸ್ ಮಾಡಿ ತರ್ತಕ್ಕಂಥದ್ದು. ಹಲಸಿನೊಂದು ವಿಷಯ ನೀವು ತಗೊಂಡ್ರೆ, ಬಾಕಿ ಸರ್ ನಾವು ಯಥೇಚ್ಛವಾಗಿ ಬೆಳೀತಕ್ಕಂಥದ್ದು ಕಾಫಿ, ಮೆಣಸು, ಇನ್ನು ಅಡಿಕೆ, ತೆಂಗು ಇಂಥವೆಲ್ಲ. ಇದೇನಾಗುತ್ತೆ ಅಂತಂದರೆ ಸರ್, ಕಾಫಿ ಬೋರ್ಡ್ ಇದೆ ನೋಡಿ, ಕಾಫಿ ಬೋರ್ಡ್ ಏನಿದೆಯೋ ಸೆಂಟ್ರಲ್ ಈಗ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, CRI, ಅವರ ಅಂಡರಲ್ಲಿ ಕಾಫಿ ಬೋರ್ಡ್ ಪ್ರತಿಯೊಂದು ನಮ್ಮ ಕೊಡಗು, ಚಿಕ್ಕಮಗಳೂರಲ್ಲಿ ತಾಲೂಕು ಲೆವೆಲಲ್ಲಿ
ಅವ್ರು ಕೊಡ್ತಕ್ಕಂಥ ಸೀಡ್ಗಳನ್ನು ತಂದೇ ನಾವಿಲ್ಲಿ ಒಟ್ಲು ಹೊಯ್ದ್ಬಿಟ್ಟು ಮಾಡ್ತಕ್ಕಂಥದ್ದು. ಇನ್ನು ಅಡಿಕೆ ಬಂದಾಗ 45-50 ವರ್ಷ ಮೇಲ್ಪಟ್ಟು ಇರಬಾರ್ದು, ಅರ್ಧ ಕೆಳಗಡೆನೂ ಇರಬಾರ್ದು. ಆ ಥರ ಮರಗಳು ಸೆಲೆಕ್ಟ್ ಮಾಡಿ ಒಳ್ಳೆ ತಳಿಗಳನ್ನು ನಾವೇ ಹೋಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮರಗಳೆಲ್ಲ ನೋಡಿ ಫಸಲು ನೋಡಿ ಅಡ್ವಾನ್ಸ್ ಕೊಟ್ಟು ಬರ್ತೀವಿ ಅವರಿಗೆ 25-30 ಸಾವಿರ ಹೀಗೆಲ್ಲ. ಡಿಸೆಂಬರ್ ಕೊರೆ ಬೀಳೋ ಟೈಮ್ನಲ್ಲಿ ನಾವು ಹೋಗಿ ಕೆಡಿಸ್ಬಿಟ್ಟು ನಮಗೆ ಬೇಕಾದ ಗೋಟುಗಳನ್ನು ಆಯ್ಕೆ ಮಾಡಿ ತಂದು ಮಾಡೋದು. ಅದೇ ಥರ ತೆಂಗು ಆದರೂ ಅಷ್ಟೇ, ಮೆಣಸು ಬಳ್ಳಿ ಹಾಗೆ. ಮೆಣಸು ಬಳ್ಳಿ ಒಳ್ಳೆ ತೋಟಗಳಲ್ಲಿ ನಾನು ತೋರಿಸಿ ನಿಮಗೆ ತೋಟ, ಅಂಥ ತೋಟಗಳಲ್ಲಿ ಬಳ್ಳಿಗಳನ್ನು ನಾವೇ ಸೆಲೆಕ್ಟ್ ಮಾಡಿ ತಂದು ಮಾಡ್ತಕ್ಕಂಥದ್ದು. ಹಾಗೆ ಒಟ್ಟಾರೆ ರೈತರ ಟೆಸ್ಟ್ ಮಾಡ್ಬೋದು. ನಿಮ್ಮ ಹತ್ರ ತಗೊಂಡೋದ್ರೆ ನಮ್ಗೇನು ಹಾಳಾಗಲ್ಲ, ಹೌದೌದು, ಒಳ್ಳೆ ಇಳುವರಿ ಬರಂತ ನಿಜವಾದ ಹೌದು ಸರ್. ಹೌದು. ಈಗ ಹಲಸುಗಳು ನೀವು ಸಂಬಂಧಪಟ್ಟಾಗ ನಾವು ಅದನ್ನೇ ಸಾವಿರಗಟ್ಟಲೆ ಮಾಡೋದಿಲ್ಲ. ಅದು ಕೆಲವು ರೈತರುಗಳು ಬಂದಾಗ 1-2 ಗಿಡ ಕೇಳ್ತಾರೆ ಅಂತೇಳಿ ಇಟ್ಕೊಂಡಿರ್ತೀವಿ. ಯಥೇಚ್ಛವಾಗಿ ನಮ್ಮಲ್ಲಿ ಅದೇ ನೀವು ಕಾಫಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಅಡಿಕೆ, ತೆಂಗು, ಇನ್ನಿತರ ಚಕ್ಕೆ, ಲವಂಗ, ಜಾಯಿಕೆ ಎಲ್ಲ ಒಳ್ಳೆ ವೆರೈಟಿನೇ ನಾವು ಕೊಡೋದಿಲ್ಲ. ಹೌದು. ಅದೇ ಥರ ಕೋಕೋ ಪ್ಲಾಂಟ್ಸ್ಗಳೆಲ್ಲ ಒಳ್ಳೆ ವೆರೈಟಿನೇ. ಅದು ಕೋಕೋಗೆ ನಮ್ಮ ಮಲೆನಾಡು ಕಡೆ ಭಾಳಷ್ಟು ಬೆಳೀತಾ ಇದ್ದಾರೆ. ಒಳ್ಳೆ ತಳಿನೇ ಮಾಡಿ ಕೊಡ್ತಾಯಿದ್ವಿ.